ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ. ಇವತ್ತಿನ ಈ ಒಂದು ಕಾರ್ಯಕ್ರಮ ಸಾಧನೆ ನಿಮ್ಮದು, ಚಪ್ಪಾಳೆ ನಮ್ಮದು. ಸಾಧನೆ ನಿಮ್ಮದು, ಚಪ್ಪಾಳೆ ನಮ್ಮದು. ಉಜ್ವಲವಾಯ್ತಾ ಸರ್ಕಾರಿ ಶಾಲೆ, ಉಜ್ವಲವಾಯ್ತಾ ಸರ್ಕಾರಿ ಶಾಲೆ, ಈ ಒಂದು ಕಾರ್ಯಕ್ರಮದಲ್ಲಿ ಏನು ವಿಶೇಷ, ಏನು ಉಜ್ವಲವಾಯಿತು, ಏನು ಸರ್ಕಾರಿ ಶಾಲೆ ಅನ್ನೋದು ನಿಮಗೆ ಕುತೂಹಲ. ಅದೇನೇ ಇರಲಿ, ಈಗ ನಮ್ಮ ಅವಿನ್ ಟಿ ವಿ ಅನೇಕ ಹೊಸ ಹೊಸ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಬಂದಿದೆ. ಹಾಗಾಗಿ ತಾವು ಈ ಅವಿನ್ ಟಿ ವಿನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾಕೆ ಶೇರ್ ಮಾಡಿ ಅಂದರೆ, ನೀವು ನೋಡ್ತೀರಿ, ಇನ್ನೂ ನಿಮ್ಮ ಸ್ನೇಹಿತರು, ನಿಮ್ಮ ಆತ್ಮೀಯರು, ಹಿತೈಷಿಗಳು ಇದನ್ನು ನೋಡೋಣ. ಸಾಧನೆಗೊಂದು ಚಪ್ಪಾಳೆ. ಓಕೆ, ಯಾರು ನಮ್ಮ ಜೊತೆ ಆ ಸಾಧನೆ ಮಾಡಿದಂಥ ವೀರ ಯಾರು ನೋಡ್ತಾ ಹೋಗೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಉಜ್ವಲ್. ಏನು ಓದ್ತಾ ಇರಿ ಈಗ? ಈಗ ಫಸ್ಟ್ ಪಿ ಯು ಸಿ. ಎಸ್ ಎಲ್ ಸಿ ಮೊನ್ನೆ ಪಾಸ್ ಆಗಿದೆ. ಎಸ್ ಎಲ್ ಸಿನಲ್ಲಿ ಎಷ್ಟು ಮಾರ್ಕ್ಸು? 615. 615. ಈ ಹಿಂದೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳಿ. ನೀವು LKG ಅಥವಾ 1ನೇ ಕ್ಲಾಸು ಇದನ್ನೆಲ್ಲ ಓದಿದ್ದಲ್ಲಿ? ಬೆಂಗಳೂರು. ಇಲ್ಲಿಗೆ ಮೂಡಿಗೆರೆ ಜೂನಿಯರ್ ಕಾಲೇಜಿಗೆ ಸೇರಿ ಎಷ್ಟು ವರ್ಷ ಆಯಿತು? 3 ವರ್ಷ. 8ನೇ ಕ್ಲಾಸಿಗೆ ಸೇರಿದ್ದು. ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿದ್ರಾ? ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದು ಸೇರಿದ್ರಿ? ಇಲ್ಲಿ ನಮ್ಮ ಪ್ರಾಪರ್ಟಿ ಇತ್ತು, ಆ ಉದ್ದೇಶಕ್ಕಾಗಿ ಇಲ್ಲಿ ಸೇರಿದ್ದು. ಅಲ್ಲ, ಪ್ರಾಪರ್ಟಿ ಇದ್ರು ನೀವು ಇರೋದು ಬೆಂಗಳೂರಿನಲ್ಲಿ, ಸರ್ಕಾರಿ ಶಾಲೆನೇ ಆರಿಸ್ಕೊಂಡದ್ದು ಯಾಕೆ? ಬೇರೆ ಯಾವ ಸ್ಕೂಲ್ ಅಷ್ಟು ಚೆನ್ನಾಗಿ ಅನ್ಸಿಲ್ಲ, ಅದಕ್ಕೆ ಸರ್ಕಾರಿ ಶಾಲೆ ಚೂಸ್ ಮಾಡಿ. ವೆರಿ ಗುಡ್. ಈಗ PUC ನಲ್ಲಿ ಸರ್ಕಾರಿ ಶಾಲೆನೇ ಆರಿಸ್ಕೊಂಡಿದ್ದೀರಾ? ಇಲ್ಲ, ಮತ್ತೆ ಖಾಸಗಿಗೆ ಹೋದ್ರಿ ವಾಪಸ್? ಪ್ರೈವೇಟ್ ಹೋಗಿದ್ವಿ. ಯಾಕೆ ಅಂತ? ಸಿಲೆಬಸ್ ಚೇಂಜ್ ಮಾಡಕ್ಕೆ. ಸರ್ಕಾರಿ ಶಾಲೆನೆಲ್ಲ ಸಿಲೆಬಸ್ ಇರಲಿಲ್ವಾ? ಸಿಗಲ್ಲ ಸಿಲೆಬಸ್. ಇಲ್ಲ ಸರ್. ಓಕೆ. ಈಗ ಹೈಸ್ಕೂಲ್ ಓದ್ತಾ ಇದ್ರಿ, ಅವಾಗೊಂದು ಕನಸಿತ್ತ, ನಾನು SLC ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಬೇಕು, ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಕನಸಿತ್ತ? ಕನ್ಸಲ್ಲ, ರಿಯಾಲಿಟಿನೇ ಇತ್ತು, ಆಗುತ್ತೆ ಅಂತ ಗೊತ್ತಿತ್ತು, ಆಗಿದೆ ಸರ್. ಹೌದಾ? ಈಗ SLC ಗೆ ಬರೋಣ. SLC ಗೆ ಬಂದಾಗ ಈಗ ತಾಯಿ ತಂದೆ ಸಾಮಾನ್ಯವಾಗಿ ಹೇಳಿರ್ತಾರೆ, ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೊಬೇಕು ಅಂತ. ನಿನಗೂ ಆ ಒಂದು ಉದ್ದೇಶ ಇತ್ತು. SLC ಯ ಮೊದಲ ದಿನದಿಂದ, SLC ಈ ಸ್ಕೂಲಿಗೆ ಸೇರಿದ ಮೊದಲ ದಿನದಿಂದ ಈ ಸ್ಟಡೀಸ್ನಲ್ಲಿ ಯಾವ ರೀತಿ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ? ಬೆಳಿಗ್ಗೆ ಬೇಗ ಹೇಳೋದು ಅಥವಾ ರಾತ್ರಿ ಲೇಟ್ ಮಲಗೋದು, ಈ ಥರ ಯಾವ ಥರ ಓದಿದೆ? ಅಷ್ಟು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದೇನ್ ಬೇಗ ಎದ್ದೊಳೋದು, ಲೇಟಾಗಿ ಮಲ್ಗೋದು ಏನ್ ಮಾಡಿಲ್ಲ. ಸುಮ್ನೆ ಕ್ಲಾಸ್ ಟೈಮ್ ಅಲ್ಲಿ ಎಷ್ಟು ಓದಕ್ ಆಗ್ತಿತ್ತು ಅಷ್ಟೆಲ್ಲ ಓದ್ಕೊಂತಿದ್ವಿ. ಮತ್ತೆ ಕೊನೆ 4-5 ತಿಂಗಳಲ್ಲಿ ಸಿಲೆಬಸ್ ಎಲ್ಲ ಮುಗ್ದೋಗಿತ್ತು, ರಿವಿಷನ್ ಸ್ಟಾರ್ಟ್ ಆಗಿತ್ತು. ಆಗ್ಲಿಂದ ಬೇಗ ಎದ್ದೊಳೋದು, ಓದ್ಕೊಳ್ಳೋದು ಸ್ಟಾರ್ಟ್ ಆಗಿತ್ತು. ಸೊ ಈಗ ಬೇಗ ಎದ್ದೇಳೋದು ಅಂದ್ರೆ ಮೂಡಿಗೆರೆನಲ್ಲೇ ಇದ್ರ ಅಥವಾ ನಿಮ್ಮ ಊರಲ್ಲಿ ಇದ್ರ? ನಮ್ಮೂರಲ್ಲೇ ಇದೆ ಸರ್. ಅಲ್ಲಿಂದ ಏನ್ರಲ್ಲಿ ಬರ್ತಿದ್ರಿ? ಬಸ್ಸಲ್ಲಿ. ಈಗ ಸ್ಪೆಷಲ್ ಕ್ಲಾಸ್ ಆ ಥರ ಏನು ತಗೊಂಡಿಲ್ಲ? ಸ್ಪೆಷಲ್ ಕ್ಲಾಸ್ 1 ತಿಂಗಳು ಹೋದೆ, ಆಮೇಲೆ ಏನೊಂದ್ ಸ್ವಲ್ಪ ವೆಹಿಕಲ್ ಪ್ರಾಬ್ಲಮ್ ಆಯ್ತು, ಆಮೇಲೆ 1 ತಿಂಗಳು ಬಿಟ್ಟು. ಅಲ್ಲ, ಏನಾದ್ರು ಸ್ಪೆಷಲ್ ಕ್ಲಾಸ್ ಬೇಕು ಅಂತ ಅನಿಸ್ತಾ? ಇಲ್ಲ, ನಮ್ ಮೇಡಮ್ ಬೇಡ, ನಿನಗೆ ಸ್ಪೆಷಲ್ ಕ್ಲಾಸ್ ಏನ್ ಬೇಕಾಗಿಲ್ಲ, ಮನೇಲೇ ಇದ್ದು ಓದು ಅಂತಾನೆ ಹೇಳಿದ್ರು ಸರ್. ಅಂದ್ರೆ ನೀನ್ ಬಹಳ ನಿದ್ದೆಗೆಟ್ಟು ಆ ತರ ಎಲ್ಲ ಏನಿಲ್ಲ. ಒಂದ್ ಕಾಮನ್ ಆಗಿ ಹೆಂಗೆ 8-9 ಹೆಂಗ್ ಓದ್ತಾ ಇದ್ದೆ, SLC ಒಂಚೂರು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಓದಿದೆ ಅಷ್ಟೇ. ನಿನಗೆ 5 ಸಬ್ಜೆಕ್ಟ್ಗಳಲ್ಲಿ 6 ಸಬ್ಜೆಕ್ಟ್ಗಳಲ್ಲಿ ಯಾವ್ದು ಕಷ್ಟ ಅನಿಸ್ತಿತ್ತು? ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡ್ಯಾ? 121. 121. 4 ಮಾರ್ಕ್ಸ್ ಕಡಿಮೆ ಇನ್ನು. ಕಷ್ಟ ಅಂತ ಏನಿಲ್ಲ, ಒಳ್ಳೆ ಮಾರ್ಕ್ಸನ್ನೇ ಮಾಡಿದ್ಯಾ. ವೀಕ್ಷಕರೇ ನೋಡಿ, ಈಗ ಏನು ಪ್ರೈವೇಟ್ ಸ್ಕೂಲ್ಗಳು ನಮಗೆ ಭಾಳ ಒಳ್ಳೇದು, ಇಂಗ್ಲೀಷ್ ಕಲಿಸ್ತಾರೆ ಈಗೆಲ್ಲ, ಮತ್ತು ಮಕ್ಕಳನ್ನ ಬೋರ್ಡಿಂಗಿಗೆ ಬಿಡಬೇಕು, ಕೊನೆ ಒಂದು 6 ತಿಂಗಳಂತೂ ಭಾಳ ಶಿಕ್ಷೆ ಮಕ್ಕಳಿಗೆ, ಹೊರಗಡೆ ಹೋಗಂಗಿಲ್ಲ ಅಂತ. ಇವನ್ ಹಾಗೇನಿಲ್ಲ, ಸುಮಾರು ಒಂದು 25 ಕಿಲೋಮೀಟರ್ ದೂರದಿಂದ, ಹಳ್ಳಿಯಿಂದ ಬರ್ತಕ್ಕಂಥದ್ದು ಈ ಕುಂಬಡಿನ ಊರ್ ಬಗ್ಗೆ. ಇಲ್ಲಿಂದ ಸುಮಾರು ಒಂದು 400 ಇಂಚು ಮಳೆ ಬೀಳಂತ ಒಂದು ದೂರದ ಊರ್ ಬಗ್ಗೆ ಅಂತಂದ್ರೆ ಭಾಳ ಮಳೆ ಬೀಳಂಥದ್ದು ಒಂದು ಕುಗ್ರಾಮ ಅಂತಾನೆ ಹೇಳ್ಬೋದು. ಅಲ್ಲಿ ಅವರ ಪ್ರಾಪರ್ಟಿ ಇದ್ರಿಂದ ಅಲ್ಲಿಂದ ಬೆಳಿಗ್ಗೆ ಬಸ್ಸಿಗೆ ಹೋಗಿ ನೋಡಿ ಆ ಥರದ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾನೆ. ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಮನಸ್ಸನ್ನ, ಮಕ್ಕಳು ಏನೇ ಹೇಳಿದ್ರು ತಾಯಿ ತಂದೆ ಮನಸ್ಸು ಮಾಡಿದ್ರೆ ಮಾತ್ರ ಅದು ಸಾಧ್ಯವಾಗಂಥದ್ದು. ಹಾಗಾಗಿ ಅವ್ರ ಪೋಷಕರು ಕೂಡ ಒಂದು ಸಪೋರ್ಟ್ ಮಾಡಿದ್ದಾರೆ. ಅವರು ಈ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಅವರ ಪ್ರಾಪರ್ಟಿಗೋಸ್ಕರ ಇಲ್ಲಿ ಊರಿಗೆ ಬಂದು ಹೋಗ್ತಾ ಇದ್ರು. ಆಗ ಮಗನನ್ನು ಇಲ್ಲೇ ಇಟ್ಕೊಂಡು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಸೇರಿಸಿರ್ತಕ್ಕಂಥದ್ದು ಭಾಳ ವಿಶೇಷ.
ಅದರಲ್ಲೂ ಮೂಡಿಗೆರೆ ಜೂನಿಯರ್ ಕಾಲೇಜ್ ಅಂತಕ್ಕಂಥದ್ದು ಇಲ್ಲಿ ನಮ್ಮಲ್ಲಿ ಏನು ರಾಜಕಾರಣಿಗಳಿದ್ದಾರೆ ಅವರೆಲ್ಲ ಅಲ್ಲೇ ಓದಿರೋಂಥದ್ದು. ಹಾಗಾಗಿ ಓದಿ ದೊಡ್ಡ ದೊಡ್ಡ ಹುದ್ದೆಗಳಿಗೆಲ್ಲ ಹೋಗಿರೋಂಥದ್ದು. ಮೂಡಿಗೆರೆ ಜೂನಿಯರ್ ಕಾಲೇಜ್ ಅಂದರೆ ಭಾಳ ಒಂದು ವಿಶೇಷವಾದ ಹೆಸರಾಂತ ಕಾಲೇಜು. ಆದರೆ ಜನಗಳ ಮನಸ್ಸಿನಲ್ಲಿ ಒಂದೇನಂದರೆ ಸರ್ಕಾರಿ ಶಾಲೆ ಅಂತಕ್ಕಂಥ. ಮುಂದೆ ಏನು ಮಾಡ್ಬೇಕು ಅಂತಿದ್ಯಾ? ಸರ್ ನಾನು ಇವಾಗ PUC ಆದ್ಮೇಲೆ JEE ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಇದೆ, ಅದ್ ಬರ್ದು IIT-ಗೆ ಹೋಗ್ಬೇಕಂತ ಇದೀನಿ. ಅದ್ರಲ್ಲಿ ಏನ್ ಕೋರ್ಸ್ ಇದೆ? IT ಅಂತಂದ್ರೆ ಏನು? ಸ್ವಲ್ಪ ನಮ್ಮ ಕನ್ನಡ ಶಾಲೆ ಮಕ್ಕಳಿಗೆ ಒಂದಷ್ಟು ವಿವರಿಸಿ ಹೇಳು. IT ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೇಲೆ ಕೆಲವು ಕೋರ್ಸ್ ಇರುತ್ತೆ. ಸೈಬರ್ ಸೆಕ್ಯೂರಿಟಿ, ಎಥಿಕಲ್ ಹ್ಯಾಕಿಂಗ್, ಮತ್ತೆ ಡೇಟಾ ಸೈನ್ಸ್ ತುಂಬಾ ಕೋರ್ಸ್ಗಳಿದಾವೆ ಸರ್. AI ಇಂಜಿನಿಯರಿಂಗ್ ತುಂಬಾ ಇದೆ. ಅದರಲ್ಲಿ ಒಂದು ಕೋರ್ಸ್ ತಗೊಂಡು ಹೋಗ್ತೀನಿ ಸರ್. JEE ಅಂದ್ರೆ ಏನು? JEE IIT ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ಗೆ ಸೇರ್ಬೇಕಂದ್ರೆ ಇವಾಗ ನೀಟ್ ಇರೋ ಹಂಗೇನೆ JEE ಬರಿಬೇಕು ಸರ್. ಬರಿಬೇಕು. ನೀಟ್ ಡಾಕ್ಟರ್ ಆಗಕ್ ಬರಿಬೇಕಂದ್ರೆ JEE ಇವಾಗ ಇಂಜಿನಿಯರ್ ಆಗಕ್ಕಂತಾನೆ ಬರಿಬೇಕು ಸರ್. ಯಾಕೆ ಡಾಕ್ಟರ್ ಆಗಂತ ಮನೇಲಿ ಹೇಳು ನಿಂಗೆ? ಇಲ್ಲ ಸರ್, ಹೇಳಿದ್ರು ನನ್ಗೆ ಇಂಟ್ರೆಸ್ಟ್ ಯಾಕೆ ಅಂತ. ಡಾಕ್ಟರ್ ಬೇಕಾಗಿಲ್ಲ ಸರ್. ಒಳ್ಳೆ ಟೆಕ್ನಾಲಜಿ ಕಲಿಯೋಣ ಅಂತ ಒಂದು. ಆನಂತರ ಕಲಿತು ಒಂದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮುಗೀತದೆ. ಅವಾಗ ಏನ್ ಕೆಲ್ಸಕ್ಕೆ ಸೇರ್ಬೇಕು ಅಂತಿದ್ಯಾ? ಅದರಲ್ಲಿ ಉನ್ನತ ಏನು? ಸೈಬರ್ ಸೆಕ್ಯೂರಿಟಿ ಅಂತಾನೆ ಒಂದು, ಅದಕ್ಕೆ ಒಂದು ಹುದ್ದೆ ಅಂತ ಇದೆ ಸರ್, ಅಲ್ಲಿ ಸೇರ್ಬೇಕಂತ ಇದೀನಿ ಸರ್. ಆನಂತರ ಈಗ ಒಂದ್ 3 ತಿಂಗಳು ಏನಾದ್ರು ಫುಡ್ ಕಡಿಮೆ ಮಾಡೋದು, ಯಾಕೆಂದ್ರೆ ಊಟ ಜಾಸ್ತಿ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ಮಕ್ಕಳಿಗೆ ಊಟನೇ ಕೊಡಲ್ಲ ರಾತ್ರಿ PUC-ನಲ್ಲಂತ. ಆ ಥರದ್ದೆಲ್ಲ ಮನೆಯವ್ರು ಏನಾರು ಇದು ಮಾಡ್ತಾ ಇದ್ರ? ಇಲ್ಲ ಸರ್, ತುಂಬಾನೇ ತಿಂತಿದೆ. ನಿದ್ದೆ ಚೆನ್ನಾಗಿ ಬರೋದಾ? ಎಸ್ ಸರ್. ಆದ್ರೆ 615 ಮಾರ್ಕ್ಸ್ ತಗೊಂಡಿದೆಯಾ ಇವತ್ತು? ಅದೇನು ಹುಡುಗಾಟಿಗೆ ವಿಚಾರ ಅಲ್ಲ. ನೀನೊಂದು ಸಬ್ಜೆಕ್ಟಲ್ಲೇ 98, 97 ಈ ಥರ ಎಲ್ಲ ತಗೊಂಡಿದ್ಯಾ. ನಾವೆಲ್ಲ ಓದೋದು ಎಲ್ಲ ಸಬ್ಜೆಕ್ಟಿಂದನೂ SLC ನಮಗೆ 98 ಬಂದಿರಲಿಲ್ಲ. ಅದು ನೀನು 615 ಮಾರ್ಕ್ಸ್ ಅಂತಂದ್ರೆ ಭಾಳ ಗ್ರೇಟ್ ಅಚೀವ್ಮೆಂಟ್. ನೀನು ಎಕ್ಸಾಮ್ ಬರೆದು ಹೊರಗಡೆ ಬಂದಾಗ ನಿನ್ನ ಕ್ವಶನ್ ಪೇಪರ್ನ ಹಂಗೆ ಗ್ಲಾನ್ಸ್ ಮಾಡಿದಾಗ ನೀನು ಯೋಚನೆ ಮಾಡ್ತಾ ಹೋಗ್ತಾ ಇದ್ದೆ, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ? ಸರ್ ಒಂದು 10-15 ಮಾರ್ಕ್ಸ್ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ ಸರ್. 10 ಮಾರ್ಕ್ಸ್ ಹೋಗಿದೆ. ಸರ್ 15 ಹೋಗ್ಬೋದು ಅನ್ಕೊಂಡಿದ್ದ? ಹೌದು ಸರ್. ಕನ್ನಡದಲ್ಲೇ ಒಂದ್ ಸ್ವಲ್ಪ ಭಯ ಆಗ್ತೈತಿ. ಮತ್ತೆಲ್ಲ ಸಬ್ಜೆಕ್ಟ್ ಸುಲಭ ಆಯ್ತಾ? ತುಂಬಾ ಸುಲಭ ಆಯ್ತು ಸರ್. ಬೇರೆ ಲ್ಯಾಂಗ್ವೇಜಸ್ ಮತ್ತೆ ಸೋಷಿಯಲ್ ಸೈನ್ಸ್ ಎಲ್ಲ ತುಂಬಾ ಸುಲಭನೇ ಇತ್ತು ಸರ್. ಮ್ಯಾಥ್ಸ್ ಒಂದ್ ಸ್ವಲ್ಪ ಡೌಟ್ ಇತ್ತು, ಅದನ್ನು ಚೆನ್ನಾಗಿ ಬಂದಿದೆ ಸರ್. ಈಗ ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಈ ವರ್ಷದ SLC ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ? ಎಷ್ಟು ಓದ್ಬೇಕು, ಹೇಗಿರ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀಯ ನಿನ್ನ ಸಹಪಾಠಿಗಳು ಈ ಸರಿ SLC ಇರೋರಿಗೆ? ಏನಿಲ್ಲ, ನಿಮ್ ಟೀಚರ್ಸ್ ಎಷ್ಟು ಹೇಳ್ತಾರೋ ಅಷ್ಟನ್ನ ಮಾತ್ರ ಓದಿ. ಎಕ್ಸ್ಟ್ರಾ ಏನೋ ಒಂದ್ 3 ಗಂಟೆ 4 ಗಂಟೆಗೆ ಎದ್ದು ರಾತ್ರಿ 10 ಗಂಟೆ 12 ಗಂಟೆಗೆಲ್ಲ ಓದೋದೇನ್ ಬೇಕಾಗಿಲ್ಲ. ನೀವು ಬರೀ ಬೈ ಹಾರ್ಟ್ ಅಂದ್ರೆ ಓದ್ತಾ ಇರೋದು, ಅದನ್ನ ಓದೋದು ಅದಲ್ಲ. ಆ ಟಾಪಿಕ್ ಅರ್ಥ ಮಾಡ್ಕೊಂಡ್ರೆ ಕೊನೆವರೆಗೂ ಇರುತ್ತೆ. ಮತ್ತೆ ನಿಮ್ ಟೀಚರ್ಸ್ಗೂ ಕೇಳಿ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಸಾಲ್ವ್ ಮಾಡ್ತಾರೆ. ಮತ್ತೆ ಕ್ವಶನ್ಸ್ ಹಾಕ್ತಾನೆ ಇರಿ. ಕ್ವಶನ್ಸ್ ಹಾಕಿದಾಗ ನಿಮ್ಗೂ ಒಂದ್ ಸ್ವಲ್ಪ ನಾಲೆಜ್ ಹೆಚ್ಚುತ್ತೆ, ಅವ್ರು ಕೂಡ ಒಂದ್ ಸ್ವಲ್ಪ ಕ್ಲಾರಿಫೈ ಮಾಡ್ತಾರೆ. ಮತ್ತೆ ನಿಮಗ್ ಡೌಟ್ ಇದ್ರೆ ಕೊನೆವರೆಗೂ ಡೌಟೇ ಉಳಿಯುತ್ತೆ, ಅದ್ರ ಬಗ್ಗೆ ನಿಮ್ಗೇನು ಗೊತ್ತಿರಲ್ಲ. ಮತ್ತೆ ಬೈ ಹಾರ್ಟ್ ಅಂತ ಓಡಿದ್ರೆ ಕೊನೆವರೆಗೂ ಅದ್ ಜ್ಞಾಪನ ಇರಲ್ಲ. ಎಕ್ಸಾಮ್ ಅಲ್ಲಿ ನಮ್ಗೆ ಎಷ್ಟೊಂದ್ ಫ್ರೆಂಡ್ಸ್ ಇದ್ದಾರೆ, ಕೊನೆಗೆ ಎಲ್ಲ ಮರ್ತೋಯ್ತು ಅಂತ ಹೇಳೋರು ಇದ್ದಾರೆ. ಮೈನ್ ಎಕ್ಸಾಮ್ ಅಲ್ಲಿ ಹಂಗ್ ಮಾಡಿಲ್ಲ, ತುಂಬಾ ಜನ ಕಲ್ತ್ಕೊಂಡು ಹೋಗಿದ್ದಾರೆ, ಓದ್ಕೊಂಡು ಅರ್ಥ ಮಾಡ್ಕೊಂಡು. ನನ್ನ ಹತ್ರನು ತುಂಬಾ ಜನ ಟಾಪಿಕ್ ಗಳು ಅರ್ಥ ಮಾಡಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ನಮ್ ಟೀಚರ್ಸ್ ಕೂಡ ಚೆನ್ನಾಗೆ ಟೀಚ್ ಮಾಡ್ತಾರೆ. ಇವಾಗ ಈ ವರ್ಷ ಹೋಗ್ತೀರಾ ಅಂದ್ರೆ ನಮ್ ಜೂನಿಯರ್ ಕಾಲೇಜ್ಗೆನೆ ಸೇರಿ ಚೆನ್ನಾಗಿದೆ ಎಜುಕೇಶನ್ ಅಲ್ಲಿ. ಅಲ್ಲಿ ಈಗ ಜೂನಿಯರ್ ಕಾಲೇಜು ನೀನು ಓದ್ತಾ ಇದ್ದಾಗ ಎಲ್ಲಾ ಸಬ್ಜೆಕ್ಟಿಗೂ ಟೀಚರ್ಸ್ ಇದ್ರಾ? ಇದ್ರು ಸರ್, ಎಲ್ಲ ಇದ್ರು. ಎಲ್ಲಾ ಸಬ್ಜೆಕ್ಟ್ಗೂ ಇದ್ರು. ಈಗ ನೀನ್ ಹೇಳೋದೇನಂತಂದ್ರೆ ಒಂದು ವಿಚಾರವನ್ನ ಬಾಯಟ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನ ಬರೆಯೋದು ಒಂದು ಸಿಸ್ಟಮ್ ಇದೆ. ಆದರೆ ಈಗ ಹಲವಾರು ವಿಚಾರಗಳನ್ನ ಬಾಯಟ್ ಮಾಡಿದ್ರೆ ಕೊನೆಗೆ ಅದು ಮರ್ತೋಗೋ ಚಾನ್ಸ್ ಇದೆ. ನೀನೊಂದು ಒಳ್ಳೆ ವರ್ಡ್ ಹೇಳಿದೆ, ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದಷ್ಟು. ಒಂದ್ಸರಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಕಂಪ್ಯೂಟರ್ಗೆ ಫೀಡ್ ಆದಂಗೆ ಅಲ್ವಾ? ಒಂದ್ಸರಿ ಫೀಡ್ ಆಗಿರುತ್ತೆ, ಅದು ಎಷ್ಟು ವರ್ಷ ಆಗಲಿ ಎಕ್ಸಾಮ್ ಬರೆಯೋದಕ್ಕೆ ಏನು ತೊಂದರೆ ಆಗಲ್ಲ ಅಲ್ವಾ? ಇನ್ನೇನು ಟಿಪ್ಸ್ ಹೇಳ್ತೀಯ ನಮ್ಮ ಈಗಿನ SLC ಮಕ್ಕಳಿಗೆ ಅಥವಾ ಓವರ್ ಆಲ್ ಸ್ಟೂಡೆಂಟ್ಸಿಗೆ? ಏನಿಲ್ಲ ಸರ್, ಅವ್ರು ಏನು ಕಷ್ಟ ಇಲ್ಲ, ಆರಾಮಾಗಿ ಓದ್ಕೊಂಡಲ್ಲ ಟಾಪಿಕ್ ಅರ್ಥ ಮಾಡ್ಕೊಂಡ್ರೆ ಸಾಕು ಸರ್. ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ನಾನ್ ನಿಜಾನು ಹೇಳ್ತೀನಿ ಸರ್, ಕೊನೆ ಮೂಮೆಂಟ್ ಅಲ್ಲಿ ನಾನು ಓದಿಲ್ಲ. ಪ್ರಿಪ್ರೇಟರಿಗೆ ಒಂದ್ ಸ್ವಲ್ಪ ಪ್ರಿಪ್ರೇಟರಿ ಈ ಸರಿ 3 ಪ್ರಿಪ್ರೇಟರಿಗಳಾಯ್ತು ಸರ್. ತಾಲೂಕು, ಜಿಲ್ಲಾ, ರಾಷ್ಟ್ರ ಮಟ್ಟದ 3 ಪ್ರಿಪ್ರೇಟರಿ ಆಯ್ತು.
ಅದು ಕುತ್ಕೊಂಡು ಓದಿದಷ್ಟೇ ಸರ್. ಕೊನೆ ಎಕ್ಸಾಮ್ಗೆ ನಾನು ಅಷ್ಟೊಂದೇನು ಸೀರಿಯಸ್ ಆಗಿ ಕುತ್ಕೊಂಡು ರಾತ್ರಿ ಎಲ್ಲ ಓದೇ ಇಲ್ಲ ಸರ್. ಸ್ವಲ್ಪ ಒಂದ್ 2-3 ಅವರ್ ಅಷ್ಟೇ ಓದಿದ್ದು. ಅದಾದ್ಮೇಲೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಎಕ್ಸಾಮ್ ಬರ್ತಿತ್ತು ಸರ್, ಅಷ್ಟೇ ಸರ್. ಯಾಕೆ ಅಂತ ಕಷ್ಟಪಟ್ಟು ಓದಲಿಲ್ಲ ಅಂದ್ರೆ ಇಡೀ ಸಿಲೆಬಸ್ ನಿನಗೆ ಕೊಟ್ಟಿರ್ತಕ್ಕಂಥ ಪಠ್ಯ ಪುಸ್ತಕ ಎಲ್ಲದನ್ನು ಅರ್ಥ ಮಾಡ್ಕೊಂಡಿದ್ದೆ, ಅರ್ಥ ಆಗಿತ್ತು ಸರ್. ಟಾಪಿಕ್ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಸರ್. ಮತ್ ಇನ್ನೇನು ಸುಮ್ನೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನಾವ್ ಏನಾದ್ರು ಮಾಡ್ತೀವಿ ಅಂದ್ರೆ ಮಾಡೇ ಮಾಡ್ತೀವಿ ಸರ್. ಇಲ್ಲ ಅಂದ್ರೆ ಸುಮ್ನೆ ಓದ್ತಾನೆ ಇದ್ರೆ ತಲೆಗೆ ಏನೇನೋ ಅರ್ಥ ಆಗಿ ಹೋಗ್ತಾ ಇರುತ್ತೆ ಅಷ್ಟೇ ಸರ್. ಈಗ ಕೆಲವೊಂದ್ಸರಿ ಹೆದರ್ತಾರೆ, ಅಂದ್ರೆ ಟೀಚರ್ಸ್ ಹೆದರ್ಸ್ತಾರೆ, ಪೇರೆಂಟ್ಸ್ ಹೆದರ್ಸ್ತಾರೆ, ಜೊತೆಗೆ ಪಬ್ಲಿಕ್ಸ್ ಹೆದರ್ಸ್ತಾರೆ. ಇದು SLC ಎಕ್ಸಾಮು, ಇದು SLC ಅಂತೇಳಿ ಒಂಥರ ಭೂತನ್ನು ತಂದು ಇಟ್ಟಂಗೆ. ಆ ಥರ ಏನಾದ್ರು ನಿಂಗೆ ಫೀಲ್ ಆಯ್ತಾ? ಹೌದ್ ಸರ್, ತುಂಬಾ ಜನ ಎದುರಿಸಿದ್ರು. ಆದ್ರೆ ನನ್ಗೆ ಅಷ್ಟೇನಿಲ್ಲ, ಎಕ್ಸಾಮ್ ಅಷ್ಟೇ ತಾನೇ, ಬರ್ದ್ ಮುಂದೆ ಹೋಗ್ತಿರೋಣ ಅಂತಾನೆ ಇದ್ದಿತ್ತು ಸರ್. ಅಂದ್ರೆ ನಾವು ಓದೋ ಪೀರಿಯಡ್ ಅಲ್ಲೆಲ್ಲ ಏನು ಪಾಸ್ ಆಗಾರೆ ಕಡಿಮೆ, ಫೇಲ್ ಆಗೋದೇ ಒಂಥರ, ಫೇಲ್ ಆದ್ರೆ ಒಂದು ವಿಶೇಷ, ಗ್ರೇಟ್ ಅಂತ ಇತ್ತು. ಈಗಿನ ಮಕ್ಕಳು ಬಹಳ ಬುದ್ಧಿವಂತರಿದೆ. ನಿನಗನಿಸ್ತಂಗೆ ನಿಮ್ಮ ಶಾಲೆಯಲ್ಲಿ ಈಗ ಯಾರಾದರೂ ನಿನ್ನ ಸ್ನೇಹಿತರು ಅಥವಾ ಒಳ್ಳೆ ಬುದ್ಧಿವಂತ ಹುಡುಗರು ಕಡಿಮೆ ಮಾರ್ಕ್ಸ್ ತಗೊಂಡ್ರದ್ದು ಏನಾದ್ರು ಬಂದಿದ್ಯಾ ನಿನ್ ಗಮನಕ್ಕೆ? ಇಲ್ಲ ಸರ್, ನನಗೆ ಗೊತ್ತಿರೋರೆಲ್ಲ ಚೆನ್ನಾಗೆ ಮಾರ್ಕ್ಸ್ ತೆಗೆದ. ಸರಿ. ಹೌದು ಸರ್. ಓಹೋ. ಈಗ ಒಂದು ಓದಿ ಒಂದು ವಿದ್ಯಾಭ್ಯಾಸ ಮುಗೀತದೆ, ಒಂದು ಉನ್ನತ ಹುದ್ದೆಗೆ ಸೇರಬೇಕು ಅಂತ ಇದೆ. ಓಕೆ, ಉನ್ನತ ಹುದ್ದೆಗೆ ಸೇರಿ ಏನು ಉದ್ದೇಶ ಏನು? ಒಂದೇನಾದ್ರು ಒಂದು ದುರಾಲೋಚನೆ ಅಲ್ಲ, ಒಂದು ದುರಾಲೋಚನೆ ಇರುತ್ತೆ. ಇಂಥ ಒಂದು ಇದನ್ನ ತಗೊಂಡ್ರೆ ನಾನು ಇಂಥ ಒಂದು ಉದ್ಯೋಗ ಸಿಗುತ್ತೆ ನನಗೆ, ಆ ಉದ್ಯೋಗದಲ್ಲಿ ನಾನು ಇಂಥದ್ದೊಂದು ಮಾಡ್ಬೋದು ಅಂತ, ಆ ಥರದ್ದು ಏನಾದ್ರು ಇದೆಯಾ ಮುಂದಾಲೋಚನೆ? ಇದೆ ಸರ್. ಒಂದ್ ಸ್ವಲ್ಪ ಹಣ ಇವಾಗ ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ಬೇಕಂದ್ರು ಒಂದ್ ಸ್ವಲ್ಪ ಚೆನ್ನಾಗಿ ಹಣ ಸಂಪಾದಿಸಿ ನಮ್ದೇ ಒಂದ್ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ನನ್ಗಿರೋದು ಸರ್. ಈಗ ಬೇರೆಯವ್ರ ಜೊತೆ ಕೆಲ್ಸಕ್ಕೆ ಸೇರ್ಬೇಕು ಅಷ್ಟೇನಿಲ್ಲ ಸರ್. ಒಂದ್ 4-5 ವರ್ಷ ಕೆಲಸ ಮಾಡಿ ನಮ್ದೇ ಒಂದ್ ಸ್ವಲ್ಪ ಹಣ ಸೇವಿಂಗ್ಸ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ ಸರ್. ಅಥವಾ ಕೆಲ್ಸಕ್ಕೆ ಸೇರಿ ಒಂದಷ್ಟು ದೊಡ್ಡ ಸಂಬಳ, ಒಂದೊಂದಷ್ಟು ಲಂಚ, ಆಮೇಲೆ ಅಪ್ಪ ಅಮ್ಮ ಬಹಳ ಕಷ್ಟಪಟ್ಟರೆ ಏನಾದ್ರು ಭ್ರಷ್ಟಾಚಾರನಾದ್ರು ಮಾಡಿ ಒಂದಷ್ಟು ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇದೆಯಾ? ಇಲ್ಲ ಸರ್, ಅಷ್ಟೆಲ್ಲ ಏನಕ್ಕಿಲ್ಲ ಸರ್. ಬೇರೆಯವ್ರ ಹತ್ರ ಏನಕ್ಕೆ ದುಡ್ಡು ಇಸ್ಕೊಂಡು ನಮ್ ಕೆಲಸ ನಾವೇ ಮಾಡೋದು. ಅದು ಕರೆಕ್ಟ್ ಆದ್ರೆ ಕರೆಕ್ಟ್, ತಪ್ಪಂದ್ರೆ ತಪ್ಪು, ಅಷ್ಟೇ ಸರ್. ಈಗ ಚಂದ ಓದ್ಬೇಕು, ಇಷ್ಟು ಮಾರ್ಕ್ಸ್ ತಗೊಬೇಕು, ಕ್ಲಾಸಿಗೆ ಫಸ್ಟ್ ಬರಬೇಕು ಅಥವಾ ಈ ತಾಲೂಕಿಗೆ ಫಸ್ಟ್ ಬರ್ಬೇಕು ಅಂತ ಫೋರ್ಸ್ ಮಾಡಿದ್ರಲ್ಲಿ ಯಾರು, ತಂದೆನ ತಾಯಿನ ಜಾಸ್ತಿ? ತಂದೆ. ಹೌದಾ? ಅಂದ್ರೆ ನಿನ್ನ ಒಂದು ವಿದ್ಯಾಭ್ಯಾಸ ನಿನ್ನ ಕೊನೆಯವರೆಗೆ ಉಳ್ಕೊಂತದ್ದು, ಅದಕ್ಕಾಗಿ ಪ್ರಯತ್ನ ಪಟ್ಟರು ಅಥವಾ ಈ ನಮ್ಮ ಜಿಲ್ಲೆಗೆ ಅಥವಾ ತಾಲೂಕಿಗೆ ಒಳ್ಳೆ ಹೆಸರು ಬರಬೇಕು ಅಂತೇಳಿ ಪ್ರಯತ್ನ ಪಟ್ಟರು? ಇಲ್ಲ ಸರ್, ನಾವು ಫಸ್ಟ್ ನಮ್ಗೇನಿದೆಯೋ ನಾವು ನೋಡ್ಕೋಬೇಕು ಸರ್, ಆಮೇಲೆ ಜಿಲ್ಲೆ ತಾಲೂಕಿಂದಲ್ವಾ ಸರ್. ಫಸ್ಟ್ ಕರೆಕ್ಟ್ ಆಯ್ತಾ, ನಾವು ಫಸ್ಟ್ ನಮಗ್ ಖುಷಿ ಆಯ್ತಾ, ನಮ್ಮ ಮಾರ್ಕ್ಸು ಅಷ್ಟು ಸಾಕು ಸರ್, ಆಮೇಲೆ ಅದನ್ನೆಲ್ಲ ನೋಡ್ಕೊಳ್ಳೋಣ. ಅದು ಎಷ್ಟೇ ಆಗ್ಲಿ, 600 ಆಗ್ಲಿ, 620 ಆಗ್ಲಿ, 615 ಆಗ್ಲಿ, ಎಷ್ಟರಾಗ್ಲಿ ಅಲ್ವಾ? ಹೌದು ಸರ್. ಮತ್ತೆ ಪ್ರಥಮ ದಿನ ಅಂದ್ರೆ SLC ಅಂದ್ರೆ ನಾನು ಹೇಳಿದ್ನಲ್ಲ, ಒಂದು ಬೂತನ್ನ ತಂದು ಕೂರ್ಸಿರ್ತಾರೆ ಅಂತ ಗುಮ್ಮನ್ನ. ಹಂಗಾಗಿ ಪ್ರಥಮ ದಿನ ಎಂಟ್ರಾದಾಗ ಏನಾದ್ರು ಅಲ್ಲಿ ಹೆಂಗಿರ್ತೋ ಕ್ವಶನ್ ಪೇಪರ್ ಯಾರು ಬಗ್ಗೆ ಆ ತರ ಏನಾದ್ರು ಗೊಂದಲ ಆಯ್ತಾ? ಸರ್, ಬರೀ ಒಂದು ಕನ್ನಡ ಎಕ್ಸಾಮ್ಗೆ ತುಂಬಾ ಭಯ ಆಗಿತ್ತು ಸರ್. ಅವರು ಟೀಚರ್ಸ್ ಬೇರೆ ಎದುರಿಸ್ಬಿಟ್ಟಿದ್ರು, ಕನ್ನಡ ಟೀಚರ್. ನೀ ಹಿಂಗ ಪ್ರಿಪ್ರೇಟ್ ಇಲ್ಲ ಅನ್ಕೊಂಡಿದ್ರೆ ಸುಲಭವಾಗಿರುತ್ತೆ ಅಂತ. ಅಲ್ಲ, ಅಲ್ಲಿ ಮೈನ್ ಎಕ್ಸಾಮ್ ಅಲ್ಲಿ ಹೋಗಿ ನೋಡಿ ತುಂಬಾ ಕಷ್ಟ ಇರುತ್ತೆ ಪೇಪರ್ ಅಂತ. ಫುಲ್ ಒಂದ್ ಸ್ವಲ್ಪ ಪೇಪರ್ ಬರೋವರ್ಗುನು ಭಯ ಆಗಿತ್ತು ಸರ್. ಪೇಪರ್ ಬಂದ್ಮೇಲೆ ಬರ್ದೆ ಸರ್ ಬೇಗ ನನ್ಗೆ ತುಂಬಾ ಕಷ್ಟ ಆಗ್ತಿದೆ. ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕನ್ನಡದಲ್ಲಿ. ಬೇರೆ ಸಬ್ಜೆಕ್ಟ್ ಅಲ್ಲೆಲ್ಲ ಇನ್ನ ನನ್ಗೆ ಅರ್ಧ ಗಂಟೆ 1 ಗಂಟೆ ಉಳಿತಿತ್ತು ಬರ್ದಾದ್ಮೇಲೆ. ಕನ್ನಡ ಎಕ್ಸಾಮ್ ಒಂದರಲ್ಲೇ ಮಾತ್ರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಕರೆಕ್ಟ್ ಆಗಿ ಆಗ್ತಾ ಇರ್ಲಿಲ್ಲ ಸರ್. ಅದೇ ಭಯ ಆಗ್ತಿತ್ತು, ಎಲ್ಲಿ ಟೈಮ್ ಸಲ್ಲಲ್ವೋ ಅಂತ. ಟೈಮ್ ಸಾಕಾಯ್ತಾ? ಸಾಕಾಯ್ತು ಸರ್ ಕೊನೆಗೆ. ಈಗ 8ನೇ ಕ್ಲಾಸು 9ನೇ ಕ್ಲಾಸಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೆ ಅಲ್ಲಿ ಕಾಲೇಜಿಗೆ, ಸ್ಕೂಲಿಗೆ, ಹೈಸ್ಕೂಲಿಗೆ ಫಸ್ಟಾ? ಹೌದಾ? 2 8th ಮತ್ತೆ 9th. ಆಮೇಲೆ ಈಗ SLC ತುಂಬಾ ಜನಕ್ಕೆ ಗೊಂದಲ, ಗೈಡ್ ತಗೊಬೇಕು ಅಥವಾ ಲೈಬ್ರರಿಲಿ ಓದ್ಬೇಕು ಅಂತೆಲ್ಲ ಗೊಂದಲ ಇದೆ, ಟ್ಯೂಷನ್ ಬೇಕು ಅಂತ. ನಿನ್ನ ಪ್ರಕಾರ ಅಲ್ಲಿ ಏನು ಕ್ಲಾಸಲ್ಲಿ ಟೀಚರ್ಸ್ ಹೇಳ್ತಾರೆ ಅಲ್ಲಿ ಏನು ಅಷ್ಟೇ ಓದಿದ್ರೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಮಾರ್ಕ್ಸ್ ತಗೊಬೋದಾ? ತಗೊಬೋದು ಸರ್. ಗೈಡ್ ತಗೊಳ್ಳೋದು ಅಷ್ಟೇನ್ ಯೂಸ್ ಇಲ್ಲ ಸರ್. ಮತ್ತೆ ಗೈಡ್ಗಿಂತ ಹೋದ್ ವರ್ಷದ್ದು ಮಾಡೆಲ್ ಪೇಪರ್ಗಳು, ಪ್ರಿಪ್ರೇಟರಿ ಪೇಪರ್ಗಳು, ಹೋದ್ ವರ್ಷದ ಎಕ್ಸಾಮ್ ಪೇಪರ್ಗಳನ್ನ ತಗೊಂಡ್ಬರದ್ರೆ ಅದನ್ನ ಸಾಲ್ವ್ ಮಾಡಿದ್ರು ಸಾಕು ಸರ್. ಆರಾಮಾಗಿ 90 ಮೇಲೆ ತೆಗಿಲೇಬಹುದು. ಅದರದ್ದೇ ತುಂಬಾ ರಿಪೀಟೆಡ್ ಕ್ವಶನ್ಗಳೇ ಎಲ್ಲಾ ವರ್ಷನೂ ಬರುತ್ತೆ ಸರ್. ಅಷ್ಟೇನ್ ಕಷ್ಟನೂ ಇರಲ್ಲ ಸರ್.
ಓಕೆ. ಬರೀ ಪೇಪರ್ ಸಾಲ್ವ್ ಮಾಡ್ತಾ ಕಲಿತಾ ಇದ್ರೆ ನಿಮ್ಗೆ ಟಾಪಿಕ್ ಅರ್ಥ ಆದ್ರೆ ನೀವ್ ಯಾವ ಪೇಪರ್ ಕೊಟ್ರು ಸಾಲ್ವ್ ಮಾಡ್ತೀರಾ ಅಂತ ಕಾನ್ಫಿಡೆನ್ಸ್ ಬರ್ಬೇಕು. ಇನ್ನೂ ಒಂದ್ಸರಿ ಹೇಳು. ಈ ವರ್ಷ SSC ಎಕ್ಸಾಮ್ ಬರೆಯೋರಿಗೆ, ಈಗ ನೀನ್ ಬರ್ದಾಗಿದೆ ಪಾಸ್ ಆಯ್ತು, ಈ ವರ್ಷ ಎಕ್ಸಾಮ್ ಬರೆಯೋರಿಗೆ ತುಂಬಾ ಫೀಲಿಂಗ್ ಇರುತ್ತೆ. ಇಷ್ಟು ಗಂಟೆ ಊಟ ಮಾಡಬೇಕು, ಇಷ್ಟು ಗಂಟೆ ಮಲಗಬೇಕು, ಇಷ್ಟು ಗಂಟೆ ಓದ್ಬೇಕು, ಏನೆಲ್ಲ ಇದೆ. ಅದನ್ನ ಹೇಗೆ ಹೊರಗೆ ಬರೋಂಥದ್ದು? ಸ್ವಲ್ಪ ಫ್ರೀ ಆಗಿರ್ಬೇಕಾ? ಹೌದು ಸರ್, ಫ್ರೀ ಆಗಿರ್ಬೇಕು. ಇಲ್ಲ ಅಂದ್ರೆ ತಲೆ ಎಲ್ಲ ತುಂಬಾ ಹುಷಾರಿಲ್ದಿರ ತಲೆ ಕೆಡ್ಸ್ಕೊಂಡು ಓದೋದು ಅದೆಲ್ಲ ಮಾಡ್ಲೇಬಾರ್ದು ಸರ್. ಫ್ರೀ ಆಗಿರಿ, ಮತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಓದಿ. ಮತ್ತೆ ಚೆನ್ನಾಗಿ ತೆಗಿಬೇಕಂದ್ರೆ ತುಂಬಾ ಒಂದ್ ಸ್ವಲ್ಪ ಸ್ಟ್ರೆಸ್ ತಗೊಳ್ಳೋದನ್ನೋಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚು ಓದೋದ್ರಿಂದ ನೀವು ಓದಿ ಅಂದ್ರೆ ಕಲಿತಾ ಇರೋದು ಅಂತ ಅಲ್ಲ. ಟಾಪಿಕ್ ನಿಮ್ಗೆ ಅರ್ಥ ಆಯ್ತಾ, ನೆಕ್ಸ್ಟ್ ಟಾಪಿಕ್ ಹೋಗಿ ಮತ್ತೆ ಕೊನೆ ಒಂದ್ ಎಕ್ಸಾಮ್ ಬಂದಾಗ ಆ ಟಾಪಿಕ್ ನ ಮತ್ತೆ ಒಂದ್ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ನಿಮ್ಗೆ ಆ ಟಾಪಿಕ್ ಬರ್ತಾವ, ಪೇಪರ್ ತಗೊಂಡು ಸಾಲ್ವ್ ಮಾಡ್ತೀರಿ. ಪೇಪರ್ ಸಾಲ್ವ್ ಮಾಡ್ತಿರುವಾಗ ನಿಮ್ಗೆ ಗೊತ್ತಾಗುತ್ತೆ ಹಿಂಗ್ ಮಾಡೋದು, ಹಂಗ್ ಮಾಡೋದು, ಈಗ ಬರೆಯೋದು, ಹಾಗೆ ಬರೆಯೋದು ಅಂತ. ಅಷ್ಟು ಕಾನ್ಫಿಡೆನ್ಸ್ ಬಂದಿರುತ್ತೆ ಸರ್. ಯಾವಾಗ್ಲಾರು ಎಕ್ಸಾಮ್ ಬಂತು, ಅಯ್ಯೋ ಹೆಂಗಪ್ಪ ಅಂಥೇಳಿ ಏನಾರ ಜ್ವರ ಗಿರ ಶೀತ ಈ ಥರ ಬರೋದು, ಒಂಥರ ಸ್ಟ್ರೆಸ್ ಆಗೋದು, ಆ ಥರದ್ದೆಲ್ಲ ಏನಾರು ಆಗಿದೆಯಾ? ಇಲ್ಲ ಸರ್, ಆ ಥರ ಏನಾಗಿಲ್ಲ. ಅಲ್ಲ, ಇನ್ನೊಂದು ಚಾಲೆಂಜ್, ಈಗ ಬರ್ದಿದೆಯಲ್ಲ ಎಕ್ಸಾಮ್ನ, ಈಗ ಮತ್ತೆ ಕೊಟ್ರೆ ಅದೇ ಕ್ವಶನ್ ಪೇಪರ್ ಕೊಟ್ರೆ ಈಗಲೂ ಬರೀತೀಯಾ? ಬರೀತೀನಿ ಸರ್, ಖಂಡಿತವಾಗಿ. ಒಂದು ಒಂದು ಒಳ್ಳೆ ಮಾತು ಹೇಳಿದೆ, ಅರ್ಥ ಮಾಡ್ಕೊಬೇಕು ಅಂತ. ಯಾವುದೇ ವಿಚಾರನ ಬಾಯ್ಪಾಟ್ ಮಾಡೋದಲ್ಲ, ಅದನ್ನ ಅರ್ಥ ಮಾಡ್ಕೊಳೋದು ಅಂತ. ನೋಡಿ ವಿದ್ಯಾರ್ಥಿಗಳೇ, ನೀವು ಅಷ್ಟೇ, ಒಂದು ಪ್ರಾಥಮಿಕ ಹಂತದಿಂದ ಹಿಡಿದು 1ನೇ ಕ್ಲಾಸ್ ಇರಲಿ 2 ಇರಲಿ, ನಿಮ್ಮ ಅಪ್ SSLC ಅವ್ರು ನೀವು ಅರ್ಥ ಮಾಡಿ, ಅದು ಡಿಗ್ರಿ ಮಾಡಿ ನಾಳೆ PhD ಮಾಡಿ, ಆದರೆ ಒಂದು ಸರಿ ಒಂದು ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡ್ರೆ ಅದು ಮರೆತು ಹೋಗೋದೇ ಇಲ್ಲ. ನೋಡಿ ರಾಷ್ಟ್ರಗೀತೆ ಹೇಳಿ ನಾವು ಸುಮಾರು ಸಮಯ ರಾಷ್ಟ್ರಗೀತೆ ಇವತ್ತು ನೆನಪಿದೆ. ನಮಗೆ ಕಲಿಸಿದ್ದು ನಮಗೆ 1ನೇ ಕ್ಲಾಸಲ್ಲಿ ಅಲ್ವಾ? 50 ವರ್ಷದ ಹಿಂದೆ 55 ವರ್ಷದ ಹಿಂದೆ ಕಲಿಸಿದಂಥ ರಾಷ್ಟ್ರಗೀತೆ ಇವತ್ತು ನೆನಪಿದೆ. ಯಾಕೆಂದ್ರೆ ಅದನ್ನ ಅರ್ಥ ಮಾಡ್ಕೊಂಡದ್ದು ಅದನ್ನ ಅಲ್ವಾ, ಬಾಯಟ್ ಮಾಡಿದ್ದಲ್ಲ. ಹಾಗೇನು. ಓಕೆ, ನಾನು ಇವರು ಬೆಳೆದು ಬಂದ ದಾರಿ, ಆಮೇಲೆ ಯಾಕೆ ಕನ್ನಡ ಶಾಲೆಗೆ ಸೇರಿಸಿದ್ರು, ಒಂದು ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಅವರು ಉದ್ಯೋಗನ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ತಾಯಿ ಇದೇ ಊರಿನವರು, ಮೂಡಿಗೆರೆ ತಾಲೂಕಿನವರೇ. ಹಾಗಾಗಿ ಬೆಂಗಳೂರಿನಲ್ಲಿದ್ದು ಒಂದಷ್ಟು ಕಲ್ಚರ್ಗಳಿಗೆ ಹೋಗಿ ಅಲ್ಲಿ ಅಪ್ ಟು UKG LKGಯಿಂದನೂ ಕೂಡ ಇಂಗ್ಲೀಷ್ ಶಾಲೆನಲ್ಲೇ ಸೇರಿಸಿ, ಕೊರೋನಾ ಸಂದರ್ಭದಲ್ಲಿ ಇಲ್ಲಿಗೆ ಬಂದರು. ಆಮೇಲೆ ಇಲ್ಲಿ ಕೃಷಿ ಭೂಮಿನೂ ಕೂಡ ಮಾಡಿದ್ದಾರೆ. ಆದರೂ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಅಂತ, ಏನೋ ಉಜ್ವಲ ಭವಿಷ್ಯಕ್ಕಾಗಿ ಅಂತ ಎಲ್ಲ ಕಡೆ ನೀವು ಅಡ್ವರ್ಟೈಸ್ಮೆಂಟು ಇದೆಲ್ಲ ನೋಡ್ತೀವಿ, ಏನು ಉಜ್ವಲ ಭವಿಷ್ಯಕ್ಕಾಗಿ ಅಂತ. ಹಾಗಾಗಿ ಆ ಉಜ್ವಲನ ಭವಿಷ್ಯಕ್ಕಾಗಿ ಯಾಕೆ ಸರ್ಕಾರಿ ಶಾಲೆಗೆ ಬಂದರು? ಏನಾದ್ರು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯಿತಾ ಅವ್ರಿಗೆ, ಅಥವಾ ಏನಾದ್ರು ಒಂದು ಏಮ್ ಇತ್ತ ತಾಯಿಗೆ ಅಥವಾ ತಂದೆಗೆ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅಂತ? ಒಂದು ಕಡೆ ಕನ್ನಡ ಶಾಲೆ ಅಂತಾರೆ, ಆದರೆ ಇವತ್ತು ಸರ್ಕಾರಿ ಶಾಲೆ ಅಂದರೆ ಕನ್ನಡ ಇಂಗ್ಲೀಷ್ ಎರಡೂ ಇದೆ, ಇವತ್ತು ಹಿಂದಿನೂ ಇದೆ. ಹಾಗಾಗಿ ಇವತ್ತು ಯಾವುದೇ ಖಾಸಗಿ ಶಾಲೆಗೂ ಕೂಡ ಕಡಿಮೆ ಇಲ್ಲ, ನುರಿತ ಕ್ವಾಲಿಫೈಡ್ಸ್ ಟೀಚರ್ಸ್ ಇರ್ತಕ್ಕಂಥದ್ದು ಇವತ್ತು ಸರ್ಕಾರಿ ಶಾಲೆಯಲ್ಲಿ. ನೋಡೋಣ, ಅವ್ರ ತಾಯಿನೂ ಕೂಡ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಪೂರ್ಣ ಹೆಸರು? ನಯನಾಕ್ಷಿ ಅಂತ. ನಯನಾಕ್ಷಿ. ನಿಮ್ಮ ತಾಯಿ ತಂದೆ? ಅವರು ಇದೇ ಮೂಡಿಗೆರೆ ತಾಲೂಕು ಬೈದೋಳಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ನೀವು ಯಾಕೆ ಬೆಂಗಳೂರಿಗೆ ಹೋದ್ರಿ? ನಂದು ಮದ್ವೆ ಆಗಿದ್ದು ಬೆಂಗಳೂರಿಗೆ. ಎಷ್ಟು ಮಕ್ಕಳು ನಿಮ್ಗೆ? ನಮ್ಗಿಬ್ರು ಮಕ್ಕಳು. ನಿಮ್ಮ ಯಜಮಾನ್ರ ಹೆಸರೇನು? ಶ್ರೀನಿವಾಸಲು ಅಂತ. ಶ್ರೀನಿವಾಸಲು. ಏನ್ ಮಾಡ್ತಾರೆ ಬಿಸ್ನೆಸ್? ಅವರು ಒಂದು ಕಂಪನಿಯಲ್ಲಿ ಆಕ್ಸಾ ಟೆಕ್ನಾಲಜಿನ ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವು ಬೆಂಗಳೂರಿನಲ್ಲೇ ಇದ್ದಂಥವ್ರು, ವೆಲ್ ಟು ಡು, ಚೆನ್ನಾಗಿದ್ದೀರಿ ಆರ್ಥಿಕವಾಗಿ. ಇಂಗ್ಲೀಷ್ ಶಾಲೆಗಳಿಗೆ ಸೇರಿಸಿ ಓದಿಸ್ತಾ ಬಂದ್ರಿ, ಖಾಸಗಿ ಶಾಲೆ. ಈಗ ಇಂಗ್ಲೀಷ್ ಶಾಲೆ ಅನ್ಬಾರ್ದು, ಯಾಕೆಂದರೆ ಸರ್ಕಾರಿ ಶಾಲೆನಲ್ಲೂ ಇವತ್ತು ಇಂಗ್ಲೀಷ್ ಇದೆ. ನಮ್ಮ ಏನು ಪೋಷಕರಿಗೆ ಒಂದು ತಲೆಯಲ್ಲಿ ಎಂದು ಇಂಗ್ಲೀಷ್ ಶಾಲೆ ಅಂದ್ಕೊಳ್ಳೆ ಪ್ರೈವೇಟು, ಕನ್ನಡ ಶಾಲೆ ಅಂದರೆ ಸರ್ಕಾರಿ ಶಾಲೆ ಅಂತ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕನ್ನಡ ಸರ್ಕಾರಿ ಶಾಲೆನಲ್ಲೂ ಕೂಡ ಇಂಗ್ಲೀಷ್ನ ಕಲಿಸ್ತೇವೆ. ಇಲ್ಲಿಗೆ ನಿಮ್ಮ ತಾಯಿ ಮನೆಗೆ ಕುಂಬರ್ಡಿ ಅಲ್ಲ, ಊರ್ ಬಗ್ಗೆ? ತಾಯಿ ಮನೆ ಬೈದೋಳಿ. ನೀವು ಆಸ್ತಿ ತಗೊಂಡ್ರದು? ನಾವು ಆಸ್ತಿ ತಗೊಂಡಿರೋದು ಅಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿ ಊರ್ ಬಗ್ಗೆ ಗ್ರಾಮದಲ್ಲಿ. ಊರ್ ಬಗ್ಗೆನಲ್ಲಿ. ಈಗ ಇಲ್ಲೇ ಇರ್ತೀರಿ ಯಾವಾಗ್ಲೂ? ಇಲ್ಲೇ ಇರ್ತೀವಿ, ಈಗ ಪ್ರಸ್ತುತದಲ್ಲಿ ಇಲ್ಲೇ ವಾಸವಾಗಿದ್ದೀವಿ. ಆಗ್ಲಿ. ಒಂದು ಖಾಸಗಿ ಶಾಲೆಗೆ ಸೇರಿಸಿ ಓದ್ತಾ ಇದ್ದಂತ ಮಗನನ್ನ ಎಲ್ಲರೂ ಇಲ್ಲಿಂದ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಟರೆ, ನೀವು ಬೆಂಗಳೂರಿನ ಕರ್ಕೊಂಡ್ಬಂದು ಇಲ್ಲಿ ಮೂಡಿಗೆರೆಗೆ ಸರ್ಕಾರಿ ಶಾಲೆ ಅಂತಂದ್ರೆ ಗ್ರೇಟ್. ನೀವು ಒಂದು ಹ್ಯಾಟ್ಸ್ ಆಫ್ ನಿಜವಾಗ್ಲೂ.
ಯಾವ ಕ್ಲಾಸಿಂದ ಇಲ್ಲಿಗೆ ಬಿಟ್ರಿ ಹೈಸ್ಕೂಲ್? ನಾವು 6ನೇ ಕ್ಲಾಸ್ ವರ್ಗುನು ಬೆಂಗಳೂರಲ್ಲೇನೆ ಅವನು ಓದ್ದ. 7ನೇ ಕ್ಲಾಸಿಗೆ ಕರೋನಾ ಅವಾಗ ಇದಾಯ್ತಾ, ಡಿಕ್ಲೇರ್ ಆಯ್ತಾ. ಅಲ್ಲಿ ನಾನು ಆಕ್ಚುಲಿ ಅವನು ಓದ್ತಾ ಇದ್ದ ಶಾಲೆಯಲ್ಲೇ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ನಮ್ಗೆ ನಾವು ಅದಕ್ಕಿಂತ ಮೊದ್ಲೇನೆ ಇಲ್ಲಿ ಜಾಗನ ಪರ್ಚೇಸ್ ಮಾಡಿದ್ವು. ಹಾಗಾಗಿ ಇಲ್ಲಿ ಬಂದು ಯಾರಾದ್ರೂ ನೋಡ್ಕೊಳ್ಳೋರು ಇರ್ಬೇಕಲ್ವಾ ಅಂತ ಹೇಳಿ, ಆಮೇಲೆ ಕರೋನಾದಲ್ಲಿ ಸ್ವಲ್ಪ ದಿನ ಶಾಲೆಗಳೆಲ್ಲ ಮುಚ್ಚಿದ್ವಾ, ಹಾಗಾಗಿ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಇಲ್ಲಿಗೆ ಬಂದು ಇಲ್ಲಿ ವಾಸವಾಗಿದ್ದು. ಹಾಗೆ ಇಲ್ಲಿ ಇನ್ನು ಸಡನ್ ಆಗಿ ಸ್ಕೂಲ್ಗಳು ಸ್ಟಾರ್ಟ್ ಆದ್ವಾ, ಹಾಗಾಗಿ ಇಲ್ಲೇನೆ ಅವ್ರನ್ನು ಅಡ್ಮಿಷನ್ ಮಾಡಿಸ್ತು. ಒಂದು ವರ್ಷ 7ನೇ ಕ್ಲಾಸು ನಳಂದ ಶಾಲೆಯಲ್ಲಿ ಓದ್ದ ಅವನು. ಅವನಿಗೆ 8ನೇ ಕ್ಲಾಸಿಂದ ಹೈಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಎಲ್ರು ಹೇಳಿದ್ರು ಚೆನ್ನಾಗಿದೆ ಎಜುಕೇಶನ್ನು, ಇಲ್ಲ ನಮ್ಮ ತಮ್ಮ ತಂಗಿ ಎಲ್ಲ ಓದಿದ್ದೆಲ್ಲೇನೆ, ಸ್ಕೂಲ್ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಆಗಿ ಮಾಡ್ತಾರೆ, ಚೆನ್ನಾಗಿ ಓದಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಹಂಗಾಗಿ ನಮ್ಮನೆಯವ್ರಿಗೆ ಅವಾಗಿಂದನೂ ಅವರು ಖಾಸಗಿ ಶಾಲೆಯಲ್ಲೇ ಓದಿದ್ದಲ್ಲ, ನನ್ನ ಮಗನಾದ್ರೂ ಒಂದು ವರ್ಷನಾದ್ರೂ ಅಟ್ಲೀಸ್ಟ್ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಅನ್ನೋ ಇದಿತ್ತು ಅವ್ರಿಗೆ. ಹಾಗಾಗಿ ಅವನ್ನ ಸರ್ಕಾರಿ ಶಾಲೆಯಲ್ಲಿ ಸೇರ್ಸಿದ್ರು. ಅವನು ಉತ್ತಮವಾಗಿ ಅಂಕನ ಪಡಿತಾನೆ ಬಂದ 8ನೇ ಕ್ಲಾಸಿಂದನು. ಇವಾಗ್ಲೂ ಉತ್ತಮವಾಗಿ ಸಾಧನೆ ಮಾಡಿದ್ದಾನೆ. ಅಲ್ಲ, ಸರ್ಕಾರಿ ಶಾಲೆಗೆ ನನ್ನ ಮಗ ಸೇರ್ಬೇಕು, ಒಂದು ವರ್ಷನಾದ್ರು ಓದ್ಲಿ ಅನ್ನೋ ಮನೋಭಾವ ಇರ್ತಕ್ಕಂಥ ನಿಮ್ಮ ಪತಿಯವರಿಗೆ 1ನೇ ಕ್ಲಾಸಿಂದನೇ ಆಗೆಲ್ಲರೂ ಸರ್ಕಾರಿ ಶಾಲೆಗೆ ಯಾಕೆ ಸೇರಿಸ್ಲಿಲ್ಲ? ಅಲ್ಲಿ ಆತರ ಉತ್ತಮವಾಗಿ ಎಲ್ಲೂ ಕೇಳ್ಪಡ್ಲಿಲ್ಲ. ನಾವು ಉತ್ತಮವಾಗಿದೆ ಅಂತ ಹೇಳಿ ಕೇಳ್ಪಡ್ಲಿಲ್ಲ. ನಮ್ಗೆ ಅಕ್ಕಪಕ್ಕ ನಾವಿರೋ ಪ್ರದೇಶದಲ್ಲಿ ಇದ್ದಿದ್ದು ಖಾಸಗಿ ಶಾಲೆಗಳೇ, ಹಾಗಾಗಿ ಅಲ್ಲೇನೆ ಸ್ವಲ್ಪ ಹತ್ರ ಆಗುತ್ತೆ ಅಂತೇಳಿ ನಾವು ಅಲ್ಲೇನೆ ಇದನ್ನ ಮಾಡ್ಕೊಂಡು. ಈಗ ಮೂಡಿಗೆರೆ ಸರ್ಕಾರಿ ಪ್ರೌಢಶಾಲೆ ಬಗ್ಗೆ ಬಹಳ ಅಪಾರ ಗೌರವ ಇಟ್ಕೊಂಡಿದ್ರಿ. ಸಾರ್ವಜನಿಕರು ಹೇಳಿದ್ರು ಒಳ್ಳೆ ಉತ್ತಮವಾದಂಥ ಪಾಠ ಮಾಡ್ತಾರೆ ಇಲ್ಲಿ ಅಂತ ಹೇಳಿ. ಒಂದು ಹೆಮ್ಮೆ ಏನಂತಂದ್ರೆ ನಾನು ಓದಿದ್ದು ಕೂಡ ಅದೇ ಹೈಸ್ಕೂಲ್ನಲ್ಲಿ. ಓಕೆ, ಆನಂತರ ಈಗ ಅವನ ಮುಂದಿನ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಈಗ ಯೋಚನೆ ಮಾಡ್ತಾ ಇದ್ದೀರಿ. ಈಗ ಬೆಂಗಳೂರಿಗೆ ಕರ್ಕೋಗ್ತೀವಿ ಅಂತ ಹೇಳಿದ್ರಿ. ಆದರೆ 8ನೇ ಕ್ಲಾಸಿಂದ SLC ವರೆಗೆ ಇಲ್ಲಿ ಓದ್ತಾ ಇದ್ದಾಗ, ಹೈಸ್ಕೂಲ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾಗ ಅವನ ಒಂದು ಹ್ಯಾಬಿಟ್ಸ್ಗಳು ಏನೇನಿತ್ತು? ಕ್ರಿಕೆಟ್ ಅಥವಾ ಬೇರೆ ಬೇರೆ ಆಟಗಳು ಆ ಥರ ಏನಾದ್ರು ಇತ್ತು? ಬರೀ ಪುಸ್ತಕನೇ ಇತ್ತ? ಇಲ್ಲ, ಪುಸ್ತಕದ ಜೊತೆ ಬೇರೆ ಬೇರೆ ವಿಜ್ಞಾನ, ಈಗ ರಸಪ್ರಶ್ನೆ ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ಮೈಸೂರೆಲ್ಲ ಹೋಗಿ ಬಂದಿದ್ದಾನೆ. ಹಿಂದೆನೂ ಭಾಗವಹಿಸಿದ್ದಾನೆ. ತುಂಬಾ ಆ ತರದ್ದೆಲ್ಲ. ನಾವು 10ನೇ ಕ್ಲಾಸಿಗೆ ಸ್ವಲ್ಪ ಓದ್ಕೊಳ್ಳೋದು ಜಾಸ್ತಿ ಇರುತ್ತೆ ಅಂತೇಳಿ ಕಡಿಮೆ ಮಾಡುದು. ಆದ್ರೆ 8, 9ನೇ ಕ್ಲಾಸಲ್ಲೆಲ್ಲ ತುಂಬಾ ಹೊರಗಡೆ ಎಲ್ಲ ಹೋಗಿ ಬಂದಿದ್ದಾನೆ. ಇದು ಕ್ವಿಸ್ ಕಾಂಪಿಟೇಷನ್ ಅಲ್ಲಾಗ್ಲಿ, ಬೇರೆ ಒಂದು ಯಾವ್ದೇ ಕಾಂಪಿಟೇಷನ್ ಅಲ್ಲಾಗ್ಲಿ ಹೋಗಿ ಬರ್ತಾ ಇದ್ದ ಅವನು. ಚರ್ಚಾ ಸ್ಪರ್ಧೆ ಇರ್ಲಿ, ಯಾವ್ದೇ ಒಂದು ಇದ್ರಲ್ಲಾಗ್ಲಿ, ಚಿಕ್ಕಮಂಗ್ಳೂರು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದಿದ್ದಾನೆ, ಮಂಗಳೂರು ಎಲ್ಲ. ಆಮೇಲೆ 10ನೇ ಕ್ಲಾಸಿಗೆ ನಾವು ಸ್ವಲ್ಪ ಓದೋದ್ ಜಾಸ್ತಿ, ಬೇರೆ ಕಡೆ ಹೋಗೋದ್ ಬೇಡ ಅಂತ ಹೇಳಿ ಅವನು ನಾವು 10ನೇ ಕ್ಲಾಸಿಂದ ಅದನ್ನ ಸ್ಟಾಪ್ ಮಾಡಿಸ್ತು. ಸ್ವಲ್ಪ ಹೇಳಿದ ಮಾತು ಕೇಳ್ತಾನ? ಇಲ್ಲ ಸ್ವಲ್ಪ ಗಂಡು ಮಕ್ಕಳು ಅಂದ್ರೆ ಸ್ವಲ್ಪ ಹಠ, ಸಿಟ್ಟು ಎಲ್ಲ ಜಾಸ್ತಿ? ಇಲ್ಲ ಸರ್, ಹಾಗೇನಿಲ್ಲ. ಚೆನ್ನಾಗಿ ನಮ್ಮ ಅಪ್ಪ ನಾವೇನ್ ಹೇಳ್ತೀವಿ ಅದನ್ನ ಕೇಳ್ತಾನೆ ಅವನು. ಈಗ 615 ಮಾರ್ಕ್ಸ್ ಬಂತು. ಈಗ ನಿಮಗೆ ಮನಸ್ಸಿನಲ್ಲಿ ಏನಾದ್ರು ಗೊಂದಲ ಇದೆಯಾ? 620 ಬರ್ಬೇಕಿತ್ತು, ಇಲ್ಲ ಈ ರಾಜ್ಯಕ್ಕೆ ಫಸ್ಟ್ ಬರ್ಬೇಕಿತ್ತು ಅಂತ ಏನಾದ್ರು ಆಕಾಂಕ್ಷೆ ಇತ್ತ? ಸ್ವಲ್ಪ ಮಟ್ಟಿಗೆ ಆಸೆ ಅನ್ನೋದು ಇರುತ್ತೆ, ಆದ್ರೆ ನಾವು ಅದ್ರಲ್ಲಿ ತೃಪ್ತಿ ಆಗಿದೆ ಸರ್. ಈಗ ಖುಷಿ ಆಗಿದೆಯಲ್ಲ? ಖುಷಿ ಇದೆ ಸರ್. ಅವ್ನು ಏನ್ ತೆಗ್ದಿದ್ದಾನೆ ಅದ್ರಲ್ಲಿ ನನ್ಗೆ ಖುಷಿ ಇದೆ ಸರ್. ಓಕೆ, ಈಗ ತಾಯಿ ತಂದೆಗಳ ಒಂದು ಕೋಪರೇಷನ್ ಇದ್ರೆ ಮಕ್ಕಳು ಕೂಡ ಆ ಥರ ಬೆಳೀತಾರೆ. ಮತ್ತೆ ನಿಮ್ಗೊಂದ್ ಕಡೆ ಅನಿಸ್ಲಿಲ್ವಾ, ಬೆಂಗಳೂರಿನಲ್ಲಾದರೆ ಬಸ್ಸಿಗೆ ಹೋಗ್ತಾನೆ, ಅಲ್ಲೇ ಸ್ಕೂಲ್ ಇರೋಂಥದ್ದು, ಓದ್ಕೊಳಕ್ಕೆ ಟೈಮ್ ಇರುತ್ತೆ, ಸುಮಾರು ಒಂದು 25 ಕಿಲೋಮೀಟರ್ ದೂರ, ಬಸ್ ಫೆಸಿಲಿಟೀಸ್ ಎಲ್ಲ ಇನ್ ಟೈಮ್ ಇರಲ್ಲ ಇಲ್ಲಿ, ಮಳೆಗಾಲದಲ್ಲಿ ಕಷ್ಟ, ಮತ್ತೆ ಎಲೆಕ್ಟ್ರಿಸಿಟಿನೂ ಕಷ್ಟ ಮಳೆಗಾಲದಲ್ಲಿ. ನೀವು ಇರ್ತಕ್ಕಂಥ ಊರಲ್ಲಿ ಎಲೆಕ್ಟ್ರಿಸಿಟಿನೂ ಕಷ್ಟ. ಹಾಗಾಗಿ ಇಲ್ಲಿ ಕಷ್ಟ ಆಗುತ್ತೆ ಅಂತ ಯಾವಾಗ ಅನಿಸ್ತಾ? ಯಾವತ್ತೂ ಇಲ್ಲ ಸರ್. ನಾವ್ ಇಲ್ಲಿ ಬಂದ್ ನಮ್ಗೆ ಬೆಂಗಳೂರಲ್ಲಿ ಏನ್ ಫೆಸಿಲಿಟೀಸ್ ಸಿಗುತ್ತಾ ಅದನ್ನೆಲ್ಲ ನಮ್ಮ ಮನೆಯವರು ನಮ್ಗೆ ಇಲ್ಲೇ ಮಾಡ್ಕೊಟ್ಟಿದ್ದಾರೆ. ಕರೆಂಟ್ ಆಗ್ಲಿ, ಇಂಟರ್ನೆಟ್ ಆಗ್ಲಿ, ಏನಾದ್ರು ಒಂದು ಹುಡುಕ್ಬೇಕಾ ಪ್ರತಿಯೊಂದನ್ನು ಅವನಿಗೆ ಇಲ್ಲೇ ಸೌಲಭ್ಯನೆಲ್ಲ ಮಾಡ್ಕೊಟ್ಟಿದ್ದಾರೆ. ಕಂಪ್ಯೂಟರ್ ಇದೆಯೇನು? ಕಂಪ್ಯೂಟರ್ ಕೆಲಸ ಮಾಡ್ತಾನೆ? ಇದೆ ಇಲ್ಲೇ. ಅದನ್ನ ನಾನು ಕೇಳಿದೆ, ಫೇಸ್ಬುಕ್ ನೋಡ್ತೀಯಾ ಅಂತ ಹೇಳಿ. ಮೊಬೈಲ್ ಇಲ್ಲ ಸರ್, ಇಲ್ಲ ಫೇಸ್ಬುಕ್ ಎಲ್ಲ ನಮ್ದಿರುತ್ತೆ. ಇವ್ನ್ ಏನಿದ್ರು ಓದೋದ್ರ ಬಗ್ಗೆ ಅದು ಇದು ಸರ್ಚ್ ಮಾಡ್ತಾನೆ ಬಿಟ್ಟೆ ನಾವು ಅದನ್ನ ಬೇರೆ ಆಕ್ಟಿವಿಟೀಸ್ ಫೇಸ್ಬುಕ್ ಆಗ್ಲಿ ವಾಟ್ಸಪ್ ಆಗ್ಲಿ ಅದನ್ನ ಯಾವ್ದನ್ನು ಇದನ್ನ ಮಾಡಕ್ ಹೋಗಲ್ಲ ಅವ್ನಿಗೆ. ನೋಡಿ, ಒಂದು ಊರಿನ ಈಗ ಉದಾಹರಣೆಗೆ ಮೂಡಿಗೆರೆ ಕಳಿಸ, ಈ ಭಾಗದ ಜನ ಮಗ ಏನೋ ಓದ್ಲಿ ಖಾಸಗಿ ಶಾಲೆಯಲ್ಲಿ ಅಂತ ಹೊರಗಡೆ ಕಳಿಸ್ತಾರೆ. ಆದ್ರೆ ಬೆಂಗಳೂರಿನಲ್ಲಿ ಇವರಿಗೆ ಎಲ್ಲಾ ರೀತಿಯ ಫೆಸಿಲಿಟೀಸ್ ಇದ್ದು ಕೂಡ
ಏನೋ ಖಾಸಗಿ ಶಾಲೆ ಬೇಡ, ನಾವೊಂದು ಸರ್ಕಾರಿ ಶಾಲೆಯಲ್ಲಿ ಓದಿಸೋಣ ಅಂತ ಅವ್ರ ತಂದೆ ಒಂದು ಆಸೆ ಅಂತ ಓದಿಸಿದ್ದಾರೆ. ನೋಡಿ ಎಷ್ಟು ಫ್ರೀ ಆಗಿದೆ ನೋಡಿ, ಖುಷಿ ಖುಷಿಯಾಗಿ, ಏನು ಬಹಳ ಕಡದ್ ಕಟ್ಟಿ ಹಾಕ್ದಂಗೆ ಏನು ತಲೆ ಕೆಡಿಸ್ಕೊಂಡು ಬಹಳ ಇಲ್ಲ ಸರ್, ತುಂಬಾ ಏನು ಅವನು ತುಂಬಾ ಕಷ್ಟಪಟ್ಟು ಓದ್ಬೇಕು, ತುಂಬಾ ಕಷ್ಟ ಇದೆ ಅನ್ನೋದು ಯಾವ್ದೋ ಒಂದ್ ತಲೆಗೆ ಹೋಗಿಲ್ಲ. ನನಗ ಒಂದು ಟೀಚರ್ಸ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂತೀನಿ ಈ ಮುಖಾಂತರ. ಅವನಿಗೆ ಯಾವ್ದೇ ಒಂದು ವಿಷಯ ಆಗ್ಲಿ, ಯಾವ್ದೇ ಒಂದು ಡೌಟ್ ಇದ್ರೂ ನಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದ, ಇಲ್ಲ ಅವರು ಟೀಚರ್ಸ್ ಹತ್ರ ಶೇರ್ ಮಾಡ್ಕೊಂತ ಇದ್ದ. ಅವ್ರು ನಿಜವಾಗ್ಲೂ ಅವರು ತರಗತಿ ಶಿಕ್ಷಕರು ಇದಾರಲ್ಲ, ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಜವಾಗ್ಲೂ ಅವನಿಗೆ ಪ್ರತಿ ಒಂದನ್ನು ಅವನಿಗೆ ಎಕ್ಸಾಮ್ಗೆ ಹೋಗೋ ನೆಕ್ಸ್ಟ್ ಮೂಮೆಂಟ್ ವರ್ಗುನು ಅವನಿಗೆ ಹೇಳ್ಕೊಟ್ಟಿದ್ದಾರೆ. ತರಗತಿ ಶಿಕ್ಷಕರು ಅಂದ್ರೆ ಇಂಗ್ಲಿಷ್ ಟೀಚರು, ಇಂಗ್ಲಿಷ್ ಅಲ್ಲಿ ಔಟ್ ಆಫ್ ಔಟ್ ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿ ಕಳ್ಸಿದ್ದಾರೆ ಅವನ್ನ. ಈಗ ನೋಡಿ, ಸರ್ಕಾರಿ ಶಾಲೆಯಲ್ಲಿ ಅಷ್ಟು ಮಕ್ಕಳನ್ನ ಅವ್ರ ಗಮನದಲ್ಲಿ ಇಟ್ಕೊಂತಾರೆ, ನನ್ನ ಮಕ್ಕಳು ಅನ್ನೋ ಒಂದು ಭಾವನೆ ಇರುತ್ತೆ. ಯಾಕಂದ್ರೆ ಕ್ವಾಲಿಫೈಡ್ ಟೀಚರ್ಸ್ ಅವರು, ಅದಕ್ಕೆ ತಕ್ಕನಾಗೆ ಓದಿರ್ತಾರೆ, ಇವತ್ತೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಪೋಷಕರು ಒಂದು ಏನಾಗುತ್ತೆ ಸರ್ಕಾರಿ ಶಾಲೆಯಲ್ಲಿ ಅಂತಂದ್ರೆ, ಪೋಷಕರು ಗಮನ ಕೊಡಲ್ಲ. ಪೋಷಕರು ಹೋಗೋದು ಕೇಳೋದು, ನನ್ನ ಮಗ ಹೆಂಗೆ ಓದ್ತಾ ಇದ್ದಾನೆ, ಏನು ಅವನು ಕೆಲವೊಂದನ್ನು ಮಾತಾಡಲ್ಲ, ನಿಮ್ಮ ಹತ್ರ ಏನಾದ್ರು ಹೇಳಿದ್ನ ಅಂತೇಳಿ ಪೋಷಕರು ಆ ಶಾಲೆಯ ಶಿಕ್ಷಕರನ್ನ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಒಂದಷ್ಟು ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ. ಕೆಲವೊಂದು ವಿಚಾರಗಳನ್ನ ನಿಜವಾಗ್ಲು ಅವ್ರು ಪ್ರತಿ ಒಂದನ್ನು ಏನೇ ಆಗ್ಲಿನಿ ಫೋನ್ ಮಾಡಿ ಕೇಳ್ತಾ ಇದ್ರು, ಹೇಗ್ ಓದ್ತಾ ಇದ್ದಾನೆ ನಿಮ್ ಮಗನ್ ಬಗ್ಗೆ ಕೇಳೋದ್ ಬೇಡ, ಆದ್ರೂ ನಮ್ಗೆ ಒಂದ್ ಇದು ಅಂತ ಹೇಳಿ ಕೇಳ್ತಾ ಇದ್ರು. ನಾವು ಸ್ಕೂಲಿಗೆ ಫಸ್ಟ್ ಇವ್ನು 8ನೇ ಕ್ಲಾಸಿಗೆ ಅಡ್ಮಿಷನ್ಗೆ ಹೋದಾಗ ಅವಾಗ ಕರೋನಾ ಸೀಸನ್ ನಡೀತಾ ಇತ್ತು. ನಿಜವಾಗ್ಲೂ ಆ ಟೀಚರು ಬೇರೆ ಮಕ್ಕಳು ಕರೆದು ಫೋನ್ ಮಾಡಿ ಬಂದು ಕ್ಲಾಸ್ ಅಟೆಂಡ್ ಆಗಿ ಅಂತ ಇದ್ರು. ಅವಾಗ್ಲೇ ನಮ್ಮ ಮನೆಯವರು ಹಾಗಂತ ಇದ್ರು, ಸಿಕ್ಕಿದ್ರೆ ಈ ತರ ಟೀಚರ್ ಸಿಗ್ಬೇಕು ಅಂತ ಹೇಳಿ. ಈ ಕಾಲದಲ್ಲಿ ನೀವು ದುಡ್ಡು ಕಟ್ಟಿದ್ರೆ ಸಾಕು, ಮಕ್ಳು ಹೇಗಾದ್ರೂ ಓದ್ಲಿ, ಅದು ನಮ್ದು ಶಿಕ್ಷಕರದ್ದು ಮೈಂಡ್ ಸೆಟ್, ನೀವ್ ಹೆಂಗಾದ್ರೂ ಓದಿ ಹೇಗಾದ್ರೂ ಇದನ್ ಮಾಡಿ, ನಮ್ಗೆ ನಿಮ್ಮ ಅಪ್ಪ ಅಮ್ಮ ಕಳಿಸ್ತಾರೆ, ಕಟ್ತಾರೆ, ದುಡ್ಡು ಕಟ್ತಾರೆ ಅನ್ನೋ ಮೆಂಟಾಲಿಟಿಯಲ್ಲಿ ಆ ಟೀಚರ್ ಒಂಥರ ಏನೋ ಸ್ಪೆಷಲ್ ಆಗಿ ಅನ್ಸಿದ್ರು. ಕರ್ದು ಪ್ರತಿಯೊಬ್ರು ಬಂದು ಈ 10ನೇ ಕ್ಲಾಸ್ ಪಾಸ್ ಆಗಿ ಮುಂದೆ ಹೋಗಿ ನಿಮ್ ಭವಿಷ್ಯನ ಕೊನೆಗೊಂದು ದಿನ ತಿರುಗಿ ನಿಂತ್ಕೊಂಡು ನೋಡಿದಾಗ ಯಾರು ಬರಲ್ಲ, ಅವಾಗ ನಮ್ಮ ಮಾತುಗಳು ನೆನಪಾಗ್ತವೆ. ಯಾವ್ದೋ ಒಂದು 10ನೇ ಕ್ಲಾಸ್ ಪಾಸ್ ಆಗ್ದೇನೆ ಎಲ್ಲೋ ಒಂದು ಹೋಟ್ಲಲ್ಲೋ ಎಲ್ಲೋ ಕೆಲಸ ಮಾಡುವಾಗ ನಾವ್ ಅನ್ಕೊಂತೀವಿ ನಾವ್ ಇನ್ನೂ ಚೆನ್ನಾಗಿ ಓದ್ಬೋದಿತ್ತು. ತಳಹದಿಯಲ್ಲಿರುತ್ತೆ 10ನೇ ಕ್ಲಾಸ್, ಅದನ್ನೇ ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಏನ್ ಮಾಡಿದ್ರು ಏನ್ ಪ್ರಯೋಜನ? ಇವತ್ತು ನೋಡಿ, ಸರ್ಕಾರಿ ಶಾಲೆ ಮಾಸ್ಟರ್ಗಳಿಗಿರಷ್ಟು ಗೌರವ ಬೇರೆ ಟೀಚರ್ಸ್ಗೆ ಅಷ್ಟು ಸುಲಭವಾಗಿ ಸಿಗಲ್ಲ. ಈ ಮೊನ್ನೆನೂ ಒಬ್ಬ ಯಾರೋ ಗಲ್ಲಿಗೆ ಹಾಕತ್ತಿಗೆ ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದರೆ, ನಾನು ಓದಿದ ಒಬ್ರು ಮಾಸ್ಟರ್ನ ಕರೆಸಿ ಅಂತ ಹೇಳಿದ್ದೆ. ಯಾಕೆ ಅಂತಂದರೆ ಅವ್ರು ಅವತ್ತು ಹೇಳಿದ್ನ ಕೇಳಲಿಲ್ಲ ನಾನು, ಹಾಗಾಗಿ ನನಗೆ ಈ ಶಿಕ್ಷೆ ಆಯಿತು. ಹಂಗಾಗಿ ಗುರುಗಳ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡಂಥದ್ದು. ಓಕೆ, ಇನ್ನೇನಾದ್ರು ಹೇಳಕ್ಕಿದೆಯಾ ಮೇಡಮ್? ಏನಿಲ್ಲ ಸರ್, ನಾನು ಅವರು ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ಗೆ, ಕ್ಲಾಸ್ ಟೀಚರ್ಸ್ಗೆ, ಪ್ರಿನ್ಸಿಪಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಮುಖಾಂತರ. ವಿಶೇಷವಾಗಿ ಮೂಡಿಗೆರೆ ಜನತೆ ಉಜ್ವಲನ ಒಂದು ಭವಿಷ್ಯಕ್ಕಾಗಿ, ಉಜ್ವಲ ಭವಿಷ್ಯ ಆಗಲಿ ಅಂತ ಇಡೀ ಮೂಡಿಗೆರೆ ಜನತೆ ಆಶೀರ್ವಾದ ಮಾಡುತ್ತೆ. ಯಾಕೆಂತಂದರೆ ಅವಿನ್ ಟಿವಿನ ನೋಡಿದಂಥವ್ರೇ ಅಲ್ಲ, ಪೇಪರಲ್ಲಿ ನೋಡಿರ್ಬೋದು, ಏನಾಗಲಿ ಮೂಡಿಗೆರೆ ತಾಲೂಕಿಗೆ ಕಳಸನ್ನು ಸೇರ್ಕೊಂಡಂಗೆ ಇವತ್ತು ಪ್ರಥಮ ಸ್ಥಾನ. ಹಾಗಾಗಿ ನೋಡೋಣ, ಇನ್ನು ಅವನ ಹತ್ರ ಒಂದೆರಡು ಮಾತಾಡ್ಸೋಣ. ಕೊನೆಯದಾಗಿ ನಾವು ಈ ಮೂಡಿಗೆರೆ ಜನತೆ ಪರವಾಗಿ, ಇಡೀ ತಾಲೂಕು ಕಳಸ ತಾಲೂಕಿನ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಅವನಿಗೊಂದು ಗೌರವ ಕೊಡಲೇಬೇಕು ನಾವು ಎಲ್ಲರೂ ಕೂಡ. ಅಂದರೆ ಇವನು 615 ತಗೊಂಡಿದ್ದಾನೆ, 14 ತಗೊಂಡಂತ ಸರಿ ಇಲ್ಲ, 13 ಅಂತಲ್ಲ, ಎಲ್ಲ ವಿದ್ಯಾರ್ಥಿಗಳು ಒಂದೇ. ಆದರೆ ನಾವು ಎಲ್ಲರನ್ನೂ ಗೌರವಿಸೋಕ್ಕಾಗಲ್ಲ ಅನ್ನೋದಕ್ಕಾಗಿ ಮೊದಲು ಬಂದಂಥವ್ರಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈಗ ಉಜ್ವಲ್, ಇನ್ನು ನಾನು ನಿಮ್ಮ ಟೀಚರ್ಸ್ ನಿನ್ನ ಜೊತೆ ನಡ್ಕೊಂಡಂಥ ರೀತಿ, ಮತ್ತೆ ನೀನು ಟೀಚರ್ಸ್ ಜೊತೆ ನಡ್ಕೊಂಡಂಥ ರೀತಿ, ಈಗ ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ಗುರುಗಳಿಗೂ, ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಯಾವ ರೀತಿ ಸಂಬಂಧ ಇರಬೇಕು? ಫ್ರೆಂಡ್ ರಿಲೇಶನ್ಶಿಪ್ ಇರ್ಬೇಕಂತ ಹೇಳ್ತೀನಿ ಸರ್. ಅವ್ರ ಜೊತೆ ಏನು ಭಯ ಪಡೋದು ಅಂದ್ರೆ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು ಸರ್. ಅಂದ್ರೆ ತುಂಬಾ ಫ್ರೆಂಡ್ಲಿ ಅಂತಾನು ಅಲ್ಲ, ಏನಾದ್ರು ಕೇಳೋಕೆ ಹೆದರ್ಬಾರ್ದು. ಹಿಂಗಿದ್ಯಾ, ಹಿಂಗೇನಾದ್ರು ಡೌಟ್ ಇದೆಯಾ, ಈ ತರ ಏನಾದ್ರು ಕ್ವಶನ್ಸ್ ಇದೆಯಾ, ಕೇಳ್ಬೇಕು ಸರ್. ಇಲ್ಲ ಅಂದ್ರೆ ಅದು ಒಂದ್ ಸ್ವಲ್ಪ ಅವ್ರಿಗೆ ಭಯ ಪಟ್ಟುನು ನಾವು ಕೊನೆವರ್ಗುನು ಒಂದ್ಸಲ ಅನ್ಕೊಂತೀವಿ ನಾವ್ ಕೇಳಿಲ್ವಲ್ಲ, ಈಗ ಅದೇ ಪ್ರಶ್ನೆ ಬಂದಿರುತ್ತೆ, ನಾವ್ ಕೇಳಿದಿದ್ರೆ ಅದ್ ನನಗ್ ಬರ್ತಿತ್ತು, ಇಲ್ಲ ಅಂದಿದ್ರೆ ಈಗ ಆಗ್ತಾ ಇರ್ಲಿಲ್ಲ ಅಂತ ಒಂದು ಗಿಲ್ಟ್ ಇರ್ಬಾರ್ದು ಸರ್.
ಒಂದು ಫ್ರೆಂಡ್ಲಿ ಚೆನ್ನಾಗಿರೋ ಒಂದು ರಿಲೇಶನ್ಶಿಪ್ ಇಟ್ಕೊಂಡು ಇರ್ಬೇಕು ಸರ್ ಎಲ್ಲಾ ಟೀಚರ್ಸ್ ಜೊತೆ. ಈಗ ಕೆಲವು ಕಡೆ ಹೇಳ್ತಾರೆ, ಈಗ ಕ್ವಶನ್ ಮಾಡ್ದೇನೆ ಯಾವುದನ್ನು ಒಪ್ಪುಗಬೇಡಿ ಅಂತ ಹಿರಿಯರು, ಸಂತರು, ಸಾಧರು ಎಲ್ಲ ಹೇಳಿದ್ದಾರೆ ನಮಗೆ. ಯಾವುದೇ ವಿಚಾರನಾಗ್ಲಿ, ವಿದ್ಯಾರ್ಥಿ ಜೀವನದಲ್ಲಾಗ್ಲಿ, ಸಾರ್ವಜನಿಕ ಜೀವನದಲ್ಲಾಗ್ಲಿ, ಕ್ವಶನ್ ಮಾಡ್ದೇನೆ ಒಪ್ಪುಗಬೇಡಿ ಅಂತ. ಹಾಗಾಗಿ ನಿನಗೇನಾದ್ರು ಸಮಸ್ಯೆ ಬಂದರೆ ಅದಕ್ಕೆ ಗೈಡನ್ನು ನೋಡ್ದೇನೆ, ಬೇರೆಯವ್ರನ್ನ ಕೇಳ್ದೇನೆ, ಟೀಚರ್ಸ್ನೇ ಕೇಳ್ತಿದ್ದ? ಕೇಳಿದ್ದೀನಿ ಸರ್ ತುಂಬಾ ಸರಿ. ಅವ್ರದೇ ಸೈನ್ಸ್ ಟೀಚರ್ ನನಗೆ ಸೈನ್ಸ್ ಅಲ್ಲಿ ನನ್ಗೆ ಎಷ್ಟೊಂದು ಡೌಟ್ಗಳು ಬಂದಿದೆ ಸರ್. ಅದನ್ನೆಲ್ಲ ನಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಮ್ಮ ಸೈನ್ಸ್ ಸರ್ ಕೇಳ್ತೀನಿ, ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಇದು CBSE ಲೆವೆಲ್ ಇನ್ ಪೇಪರ್ ಕೂಡ ಸಾಲ್ವ್ ಮಾಡ್ಕೊಟ್ಟಿದ್ರು, ಅದನ್ನ ಕೂಡ ಸಾಲ್ವ್ ಮಾಡ್ಕೊಟ್ಟೆ ಸರ್. ಅದು ಸಖತ್ತಾಗಿ ಹೇಳ್ಕೊಟ್ಟಿದ್ರು ಸರ್ ನಮ್ಗೆ ಸೈನ್ಸ್ ಅನ್ನ. ಈಗ ಬೆಳಿಗ್ಗೆ ಇವತ್ತು ರಿಸಲ್ಟ್ ಅನೌನ್ಸ್ ಆಗ್ತದೆ ಅಂತೇಳಿ ಗೊತ್ತಿತ್ತು, ಬೆಳಿಗ್ಗೆ ಹೋಗ್ತೀಯಾ, ನಿನಗೆ ಫೋನು ಅಥವಾ ಕಂಪ್ಯೂಟ್ರಲ್ಲ ಎಲ್ಲ ನೋಡ್ತೀಯಾ, ಆಗ 615 ಮಾರ್ಕ್ಸ್ ಬಂದಿದೆ ಅಂತ ನಿನಗೆ ಅನಿಸ್ತಲ್ಲ, ಆಗ ನೀನು ನೆನಪು ಮಾಡ್ಕೊಂಡಿದ್ದು ಯಾರನ್ನ? ನಮ್ ಇಂಗ್ಲಿಷ್ ಟೀಚರ್ ಫಸ್ಟ್ ಸರ್, ಅವರೇ ತುಂಬಾ ಏನಂತಾರೆ ಸಪೋರ್ಟ್ ಮಾಡಿದ್ ಸರ್. ಅವ್ರ ಹೆಸರೇನು? PMC ಮ್ಯಾಮ್, ಪ್ಲೀಟಾ ಮೀರಾ ಕನ್ಸೆಸು. ಫಸ್ಟ್ ಅವ್ರು ನೆನಪು ಮಾಡ್ಕೊಂಡೆ, ಆಮೇಲೆ ನಮ್ಮ KPN ಸರ್, ಸೈನ್ಸ್ KP ನವೀನ್ ಸರ್ ಅಂತ ಹೆಸರು, ಅವ್ರ ಆಮೇಲೆ ನೆನ್ಪು ಬಂದಿದ್ದು. ಮತ್ತೆ ನನ್ನ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ ಅಂದ್ರೆ ಜ್ಯೋತಿ ಮ್ಯಾಮ್, ವಿಮಲಾ ಮ್ಯಾಮ್, ಮತ್ತೆ ನಮ್ ಶ್ರೀರಂಗ ಸರ್, ಶ್ರುತಿ ಮ್ಯಾಮ್, ಮತ್ತೆ ನಮ್ ಕನ್ನಡ ಟೀಚರ್ ಮೇನ್ ಆಗಿ ಸರ್, ಕನ್ನಡ ಟೀಚರ್ ತೇಜಮೂರ್ತಿ ಸರ್, ಅವ್ರನ್ನೆಲ್ಲಾರು ಥ್ಯಾಂಕ್ಸ್ ಅಂತ ಕೇಳ್ತೀನಿ. ಮತ್ತೆ ನಮ್ ಡ್ರಾಯಿಂಗ್ ಸರ್ ಒಬ್ರಿದ್ರು ಸರ್, ಅವರು ನನಗ್ ತುಂಬಾ ಎಂಕರೇಜ್ ಮಾಡ್ತಿದ್ರು. ಡ್ರಾಯಿಂಗ್ ಸರ್ ರವಿಕುಮಾರ್ ಅಂತ ಅವ್ರ ಹೆಸರು, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ಟೋಟಲಿ ನಿಮ್ ಕಾಲೇಜಿನ ಸ್ಟಾಫ್ ಅಲ್ಲ, ಹೈಸ್ಕೂಲ್ ಎಲ್ಲ ಸ್ಟಾಫ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಒಬ್ಬರು ಹೆಸರು ಮರ್ತೋಗಿದ್ರು ಬೇಜಾರು ಮಾಡ್ಕೊಳಂಗಿಲ್ಲ ಯಾರು ಅಲ್ವಾ? ಮತ್ತೆ ಇನ್ನ ಕೊನೆ ಈ SLC ಇನ್ನು 1 ತಿಂಗಳು, ಇನ್ನು 2 ತಿಂಗಳು ಎಕ್ಸಾಮ್ ಇದೆ ಅಂದಾಗ ಒಂದು ನಿಮ್ಮ ಟೀಚರ್ಸು ಒತ್ತಡ ಹಾಕಿದ್ರ ಅಥವಾ ಒಂಥರ ಖುಷಿ ಖುಷಿಯಲ್ಲಿ ಫ್ರೆಂಡ್ಲಿ ಹೇಳ್ಕೊಡ್ತಾ ಇದ್ರು? ಹೇಗಿರ್ಬೇಕು ಏನು ಒತ್ತಡ ಹಾಕಿದ್ರು ಆದ್ರೆ ನಾವು ಹಾಕಿ ನಾವು ಸುಮ್ನೆ ನಾವ್ ಎಷ್ಟು ಓದಿದೀವೋ ಅಷ್ಟೇ ಬರೆಯಕ್ಕಾಗೋದು ಅಂತ ನಾವು ಸುಮ್ನೆ ಇರ್ತಿದ್ವಿ ಸರ್. ಅವ್ರು ಒತ್ತಡ ಹಾಕ್ತಾನೆ ಇದ್ರು ಸರ್. ಬೇರೆ ಕೆಲವ್ರು ಇದ್ರು ಸರ್ ಓದ್ತಾನೆ ಇರ್ಲಿಲ್ಲ, ಅವ್ರಿಗೆ ಒತ್ತಡ ಹಾಕ್ತಿದ್ರು. ನಮಗೆಲ್ಲ ನಮಗೂ ಹೇಳ್ತಿದ್ರು ಓದ್ಕೊಳ್ಳಿ ಅಂತ. ನಾವು ತುಂಬಾ ಒಂದ್ ಸ್ವಲ್ಪ ಮಾತಾಡ್ಕೊಂಡಿರ್ತಿದ್ವಿ. ಅದಾದ್ಮೇಲೆ ಕೆಲವೊಂದ್ ಸಬ್ಜೆಕ್ಟ್ ಕನ್ನಡ ಟೈಮಲ್ಲಿ ಮಾತ್ರ ಕುತ್ಕೊಂಡು ಓದ್ತಾ ಇದ್ವಿ ಸರ್ ಕನ್ನಡ. ಮತ್ತೆ ಇಂಗ್ಲಿಷ್ ಟೈಮಲ್ಲಿ ನಾವು ಓದ್ಸೇ ಇಲ್ಲ ಸರ್, ಕುತ್ಕೊಂಡು ನಮ್ ಇಂಗ್ಲಿಷ್ ಮ್ಯಾಮ್ ಏನಿದಾರೋ ಪ್ರಶ್ನೆಗಳು ಹಾಕ್ತಿದ್ರು, ಅದಕ್ಕೊಂದು ಉತ್ತರ ಕೊಡ್ಬೇಕಷ್ಟೇ ಸರ್. ಉತ್ತರ ಕೊಟ್ಟಿಲ್ವಂದ್ರೆ ಬೈತಿದ್ರು ಸರ್ ಅಷ್ಟೇ. ಹೊಡಿತಿದ್ರ? ಈಗ ಒಂದ್ ಕಡೆ ರಾಜ್ಕುಮಾರ್ ಹಾಡು ಹೇಳಿದ್ರು, ಹುಟ್ಟಿದ ಊರನ್ನು ಬಿಟ್ಟು ಹೋದ್ರೆ ಕಟ್ಟುವರಾರ್ ನಮ್ಮೂರ ಅಂತ. ಹಾಗಾಗಿ ನಿನ್ನ ಮುಂದಿನ ಉಜ್ವಲ ಭವಿಷ್ಯ, ಉತ್ತಮ ಆದೇಶ, ಈ ಒಂದು ಸರ್ಕಾರಿ ಶಾಲೆ ಯಾವ ರೀತಿ ಕಾಣ್ತೀಯ? ಮೂಡಿಗೆರೆ ಜೂನಿಯರ್ ಕಾಲೇಜ್ ಅಂದ್ರೆ ಏನ್ ಅನಿಸ್ತದೆ ನಿಮ್ಗೆ? ಸರ್ ನನ್ಗೊಂದ್ ಸ್ವಲ್ಪ ಖುಷಿ ಆಗತ್ತೆ ಸರ್, ನಾನು ಈ ತರ ಕಾಲೇಜಲ್ಲಿ ಓದಿ. ನಮ್ಗೆ ಮೆಮೊರೀಸ್ ತುಂಬಾ ಇದೆ ಸರ್ ಆ ಕಾಲೇಜಿನಲ್ಲಿ. ಮತ್ತೆ ಖುಷಿ ಆಗತ್ತೆ ಸರ್. ಮತ್ತೆ ವಾಪಸ್ ನಮ್ ಸೈನ್ಸ್ ಸರ್ ಕೂಡ ಹೇಳಿದ್ದಾರೆ, ಪ್ರತಿ ವರ್ಷ ಬರ್ತಾ ಇರು, ಸ್ಟೂಡೆಂಟ್ಸ್ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಆದ್ರೂ ಆಗುತ್ತೆ ಅಂತ. ಹೌದ್ ಸರ್, ನಮ್ಗೆ ಬರಕ್ಕೂ ಇಂಟ್ರೆಸ್ಟ್ ಇದೆ. ನನ್ಗೆ ಇನ್ನೊಂದ್ಸರಿ 10th ಓದಕ್ ಸಿಕ್ಕಿದ್ರೆ ಓದ್ಬೇಕಂತ. ಓಕೆ. ಆಮೇಲೆ ಒಂದು ಉನ್ನತ ಹುದ್ದೆ ಇರ್ಬೋದು ಅಥವಾ ಒಳ್ಳೆ ಬಿಸ್ನೆಸ್ ಮಾಡಿ ಒಂದಷ್ಟು ಸಾಕಷ್ಟು ಹಣ ಎಲ್ಲ ಸಂಪಾದಿಸಿದಾಗ ಇದೇ ನೀನು ಓದಿದ ನಿನಗೆ ಹೆಸರು ತಂದ ಈ ಒಂದು ಶಾಲೆಗೆ ಬಂದು ಏನಾದ್ರು ನಿನಗೆ ಗೊತ್ತಿರ್ತದೆ ಅಲ್ಲಿ ಏನಾದ್ರು ಒಂದು ಕೊರತೆಗಳಿರುತ್ತೆ, ಒಂದು ಆ ಥರದಕ್ಕೆಲ್ಲ ಏನಾದ್ರು ನನ್ನ ಸರ್ಕಾರಿ ಶಾಲೆ ಮುಂದಿನ ಜನರೇಷನ್ನಿಗೂ ಕೂಡ ಅದು ಅನುಕೂಲ ಆಗ್ಲಿ, ಆ ಥರ ಸಮಸ್ಯೆ ಸಾಲ್ವ್ ಮಾಡ್ಬೇಕಂತ ಅನ್ಸಿದ್ಯಾ? ಹೌದು ಸರ್, ಅನ್ಸಿದೆ ಸರ್. ಅಲ್ಲಿ ನೀನೀಗಿದ್ದಾಗ ಏನ್ ಸಮಸ್ಯೆಗಳಿತ್ತು ಅಲ್ಲಿ? ಸಣ್ಣದು ಅಲ್ಲ, ಸಮಸ್ಯೆಗಳು ಇದ್ದೇ ಇರುತ್ತೆ ಸರ್. ಅಷ್ಟೇ, ಏನ್ ಸಮಸ್ಯೆ ಇರ್ಲಿಲ್ಲ ಸರ್. ಹೊಸ ಬಿಲ್ಡಿಂಗ್ ಇತ್ತು, ಏನಿಲ್ಲ ಸರ್. ಚೆನ್ನಾಗೇ ಇತ್ತು ಸರ್, ಅಲ್ಲಿ ಎಲ್ಲ ಫೆಸಿಲಿಟೀಸು ಇತ್ತು, ಏನು ಪ್ರಾಬ್ಲಮ್ಸ್ ಅಷ್ಟೊಂದು ಇರ್ಲಿಲ್ಲ ಸರ್. ಅದೇ ನನ್ನ ಸ್ಕೂಲನ್ನ ಇನ್ನೊಂದ್ ಸ್ವಲ್ಪ ನನ್ನ ಹಣ ಬಂದಾಗ ಸ್ಕೂಲನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಡೆವಲಪ್ ಮಾಡ್ತೀನಿ ಸರ್. ಅದು ಎಷ್ಟು ಸಾಧ್ಯ ಅಷ್ಟು, ಅದು ಇದೇ ರೀತಿ ಅಂತಲ್ಲ. ಓಕೆ, ಇನ್ನೇನಾದ್ರು ಹೇಳಕ್ಕಿದ್ಯಾ ಈ ಬಂದ ಖುಷಿನಲ್ಲಿ? ಇದು 2 ತಾಲೂಕು, ಈಗ ಕಳಸ ಮೂಡಿಗೆರೆ ತಾಲೂಕಿಗೆ ಪ್ರಥಮ ಅಂತಂದ್ರೆ ಇಡೀ ಈ 2 ತಾಲೂಕಿನ ಜನತೆ ಇವತ್ತು ನಿನ್ನ ನೋಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಆಮೇಲೆ ನಿನಗೂ ಅನ್ಸಿರ್ಬೋದು, ನನ್ನ ತಾಯಿ ತಂದೆ ಶ್ರಮ ಫಸ್ಟ್ ಇದು, ಇಲ್ಲಿ ಆನಂತರ ಟೀಚರ್ಸು. ಈಗ ಮೂಡಿಗೆರೆ ಕಾಲೇಜ್ ಹೈಸ್ಕೂಲಿಗೆ ಸೇರಿಸ್ತೇ ಇದ್ದಿದ್ರೆ, ನಿಮ್ಮ ತಾಯಿ ತಂದೆ ಸೇರಿಸ್ತೇ ಇದ್ದಿದ್ರೆ ನಿನಗೆ ಈ ಮಾರ್ಕ್ಸ್ ಬರ್ತಿರ್ಲಿಲ್ಲ. ಬೆಂಗಳೂರಿನಲ್ಲಿ ಜಾಸ್ತಿ ಬರ್ಬೋದಿತ್ತು ಪ್ರೈವೇಟಲ್ಲಿ, ಬಟ್ ಬರ್ದೇನೂ ಇರ್ಬೋದು. ಅದೇನು ಮೆಮೊರಿ ಒಂದು ರೆಕಗ್ನೈಸ್ ಮಾಡಿ ಒಂದು ಇತಿಹಾಸ ಅನ್ನಂಗೇನು ಆಗ್ತಿರ್ಲಿಲ್ಲ ಅದು.
ಆದರೆ ಮೂಡಿಗೆರೆನಲ್ಲಿ ಅದೊಂದು ಕೃಷಿ ಮಾಡ್ತಾ ನಿಮ್ಮ ತಾಯಿ ತಂದೆ ಕೃಷಿ ಕುಟುಂಬದವರು ಅಂತ ನೀವು ಹೇಳ್ಕೊಳಕ್ಕೆ ನಿಮ್ಗೊಂದು ಹೆಮ್ಮೆ ಅಲ್ವಾ? ಆನಂತರ ಕೃಷಿ ಬಗ್ಗೆ ಒಂದಷ್ಟು ಒಲವೇನಾರು ಇದೆಯಾ? ಕೃಷಿ ಮಾಡಬೇಕು ಅಂತ ಆಸೆ ಇದೆಯಾ, ಅಥವಾ ಸುಮ್ಮನೆ ಇರ್ಲಿ ಒಂದು ಚಿನ್ನ ತೆಗೆದಿಟ್ಟಂಗೆ ಅಂತ ಒಂದು ಆಸ್ತಿ ತೆಗೆದು ಇರ್ಲಿ ಅಂತ? ಅದರಿಂದ ಏನು ಏನಾದ್ರೂ ಕೆಲಸ ಇದ್ದಾಗ ತೋಟದಲ್ಲಿ ಏನಾದ್ರೂ ಕೆಲಸ ಇದ್ರೆ ಬಂದ್ ಮಾಡ್ತಾರೆ. ಅಂದ್ರೆ ಕೃಷಿನಲ್ಲಿ ಇವತ್ತು ಲಾಭದಾಯಕ ಅಲ್ಲ ಅಂತ ಒಂದ್ ಕಡೆ ಇದೆ, ಆದ್ರೆ ಕೃಷಿ ಬೇಕೇ ಬೇಕು. ಕೃಷಿ ಅಂತಂದ್ರೆ ಇವತ್ತು ನೇಚರೇ ಇರೋದು. ನೀವು ಭತ್ತ ಬೆಳೀರಿ, ಕಾಫಿ ಬೆಳೀರಿ, ಯಾವುದೇ ಬೆಳೀರಿ, ಅದು ನಾವು ಅರಣ್ಯದ ಜೊತೆನೇ ಇರೋಂಥದ್ದು. ಅಲ್ಲೆಲ್ಲೂ ಬಯಲು ಮಾಡಿ ರಾಗಿ ಬೆಳಿ ಅಂತದ್ದು ಏನಲ್ಲ. ಅದರಲ್ಲಿ ಮಲೆನಾಡಲ್ಲಿ ಮಾಡೋ ಎಲ್ಲ ಕೃಷಿಗಳಿಗೂ ಕೂಡ ಫಾರೆಸ್ಟಿಗೆ, ನೇಚರಿಗೆ ಹತ್ತಿರ ಇರೋಂಥದ್ದು. ಓಕೆ ಉಜ್ವಲ್, ಈಗ ಎಲ್ಲಿ ನೋಡಿದ್ರು ಕಾರ್ಮಿಕರು ಅಂತೆಲ್ಲ ತಪ್ಪಲ್ಲ, ಅವ್ರದ್ದು ಕಾರ್ಮಿಕರಿಂದ ಹಿಡಿದು ಶ್ರೀಮಂತರ ತನಕ ಇವತ್ತು ನನ್ನ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಬೇಕು, ಖಾಸಗಿ ಶಾಲೆಯಲ್ಲಿ ಓದಬೇಕು ಅನ್ನೋ ಒಂದು ಭ್ರಮೆ ಇದೆ. ಈಗ ಇಂಗ್ಲೀಷ್ ಶಾಲೆಯಲ್ಲಿ ಓದಿ ಯಾರೋ ನಾಲೆಡ್ಜ್ ಇದ್ದ ಪರ್ಸನ್ ಆದರೆ ಓಕೆ, ನಮ್ಮಲ್ಲಿ ನಾವೇ ಅನಕ್ಷರಸ್ಥರ ಟೈಪ್ ಇದ್ದೀವಿ. ಆದ್ರೆ ಮಕ್ಕಳು ನನ್ನಂಗೆ ಆಗೋದು ಬೇಡ, ಕೂಲಿ ಮಾಡೋದು ಕೃಷಿ ಕುಟುಂಬಕ್ಕಿಂತ ಉತ್ತಮ ಮಟ್ಟಕ್ಕೆ ಹೋಗಲಿ ಅಂತೇಳಿ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಖಾಸಗಿ ಶಾಲೆಗೂ ಸರ್ಕಾರಿ ಶಾಲೆಗೆ ಏನಾದ್ರು ವ್ಯತ್ಯಾಸ ಇದೆಯಾ? ತುಂಬಾನೇ ಇದೆ ಸರ್, ತುಂಬಾನೇ ವ್ಯತ್ಯಾಸ ಇದೆ. ಅಲ್ಲಿ ಟೀಚಿಂಗ್ ಮೆಥಡ್ಸ್ ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಕೆಲವು ಸ್ಕೂಲಲ್ಲಿ, ಎಲ್ಲಾ ಸ್ಕೂಲಲ್ಲೂ ಇರೋ ಚಾನ್ಸ್ ಇಲ್ಲ. ಒಂದ್ 75% ಸ್ಕೂಲ್ಸ್ ಅಲ್ಲಿ ಟೀಚರ್ಸ್ ಎಕ್ಸ್ಪೀರಿಯನ್ಸ್ ಇರಲ್ಲ ಸರ್ ಖಾಸಗಿ ಶಾಲೆಯಲ್ಲಿ. ಹೌದು ಸರ್, ಅವರು ಬರೀ ಸುಮ್ಮನೆ ಒಂದು ಟಾಪ್ ಆಗಿ ಏನ್ ಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ಕೊನೆಗೆ ಮಕ್ಕಳ ಮೇಲೆನೆ ಪ್ರೆಷರ್ ಮಾಡ್ತಾರೆ ಸರ್, ಓದಿ 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 ಅಂತ ಸರ್. ಅದೊಂದು ಅಂದ್ರೆ ಅವ್ರು ಹೇಳ್ಕೊಡಂತದ್ದು ಕಡಿಮೆ, ಅವ್ರಿಗೆ ಜ್ಞಾನ ಕಡಿಮೆ. ಮಕ್ಕಳಿಗೆ ಪುಸ್ತಕ ಕೊಟ್ಬಿಟ್ಟು ಸಿಲೆಬಸ್ ಕೊಟ್ಟು ಓದಿ ಅಂತ ನೀವು ಉತ್ತರ ಕೊಡ್ಲೇಬೇಕಂತ ಮಕ್ಕಳಿಗೆ ಫೋರ್ಸ್ ಮಾಡ್ತಾರೆ ಖಾಸಗಿ ಶಾಲೆ. ಹೌದು ಸರ್. ಸರ್ಕಾರಿ ಶಾಲೆಯಲ್ಲಿ ನಮಗೆ ಟಾಪಿಕ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಸರ್. ನಾವು ಅದನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಬೇಕು ಸರ್. ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕೇಳಿದ್ರು ಹೇಳ್ಕೊಡ್ತಾರೆ ಸರ್, ಅದಂತೂ ಗ್ಯಾರಂಟಿ. ಅರ್ಥ ಮಾಡ್ಕೊಂಡಾಗ ಅವರೆಲ್ಲ ಫುಲ್ ಸಿಲೆಬಸ್ ಮುಗಿಸಿದ್ಮೇಲೆನೆ ಹೋಗೋದು ಸರ್, ನೀವೇ ಓದಿ ಅಂತ ಹೇಳೋದು. ಮುಗಿಸ್ತೀರಾ ಟಾಪ್ ಅಲ್ಲಿ ಮೈನ್ ಏನಿರುತ್ತೋ ಅದನ್ನೆಲ್ಲ ಏನ್ ಮಾಡಲ್ಲ, ಎಲ್ಲಾ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೊನೆಯಲ್ಲಿ ರಿವಿಷನ್ ಟೈಮ್ ಅಂತ ಬಂದಿರುತ್ತೆ ಸರ್. ಆವಾಗ ಮೈನ್ ಟಾಪಿಕ್ಸ್ ಅನ್ನ ಮಾಡ್ತಾರೆ. ಸ್ಟಾರ್ಟಿಂಗ್ ಇಂದಾನೆ ಫುಲ್ ಏನಿದೆಯೋ ಅದನ್ನೆಲ್ಲ A to Z ಫುಲ್ ಕಂಪ್ಲೀಟ್ ಮಾಡಿರ್ತಾರೆ ಸರ್. ಮೈನ್ ಎಕ್ಸಾಮ್ಗೆ ಏನೇನ್ ಬೇಕಿರುತ್ತೋ ಕೊನೆಯಲ್ಲಿ ಅದನ್ನ ಮಾತ್ರ ರಿವೈಸ್ ಮಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಕನ್ನಡ ಶಾಲೆಯಲ್ಲಿ ಪ್ರಥಮ ಈಗ ಏನ್ SLC ಕ್ಲಾಸ್ ರೂಮಿಗೆ ಕಾಲಿಟ್ಟೆ ಅಲ್ಲಿ ಅವತ್ತಿಂದ ಕೊನೆ ಎಕ್ಸಾಮಿನ ತನಕ ಒಂದೇ ತರ. ಅವರು ಎಲ್ಲೂ ಹಿಂಸೆ ಮಾಡೋದಾಗ್ಲಿ ಹೊರೆ ಮಾಡೋದಾಗ್ಲಿ ಇಲ್ಲ. ನೀನ್ ಹೇಳ್ದಂಗೆ ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಅಲ್ವಾ? ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಏನಂದ್ರೆ ವೆಹಿಕಲ್ ಅಲ್ಲಿ ಬರ್ತಾರೆ, ಯೂನಿಫಾರ್ಮ್ ಬಗ್ಗೆ ಎಲ್ಲ ಬಹಳ ಕಾಳಜಿ ವಹಿಸ್ತಾರೆ ಅಲ್ವಾ? ಹಾಗಾಗಿ ನಿನ್ನ ಒಂದು ನಾಲೆಡ್ಜ್ ಇರೋಂಗೆ ಇಷ್ಟು ವಯಸ್ಸಲ್ಲಿ ಸರ್ಕಾರಿ ಶಾಲೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಸರ್? ಅಲ್ಲಿ ನನ್ನ ಪ್ರಕಾರ ನಾನು ಓದಿರೋ ಸ್ಕೂಲಲ್ಲಿ ಎಜುಕೇಶನ್ ಎಲ್ಲ ಚೆನ್ನಾಗೇ ಇದೆ. ಅವ್ರು ಯಾರೋ ಆಚೆ ಕಡೆ ಹೇಳೋ ಹಂಗೆ ಎಜುಕೇಶನ್ ಇಲ್ಲಿ ಚೆನ್ನಾಗಿಲ್ಲ, ಬೇರೆ ಕಡೆ ಚೆನ್ನಾಗಿದೆ, ಅಲ್ಲಿ ಹೋಗು, ಯಾಕೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದೆ, ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೋದಿತ್ತಲ್ಲ ಅಂತ ಎಲ್ಲ ಕೇಳ್ತಾರಲ್ಲ ಸರ್. ಇಲ್ಲ ಸರ್, ಚೆನ್ನಾಗೇ ಇದೆ ಸರ್ ಅಲ್ಲಿ ಎಜುಕೇಶನ್ ಅನ್ನ, ನಾವು ಅಲ್ಲೇ ಓದ್ಬೋದು ಅಂತಾನೆ. ಅಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮತ್ತೆ ಸ್ಪೋರ್ಟ್ಸ್ ಕಾಂಪಿಟೇಷನ್ ತುಂಬಾ ಕರ್ಕೊಂಡು ಹೋಗ್ತಾರೆ ಸರ್. ಅಲ್ಲಿ ಓದೋದ್ರೆ ತುಂಬಾ ಯೂಸ್ ಇದೆ ಸರ್. ಮತ್ತೆ ಎಷ್ಟೊಂದು ಸ್ಕಾಲರ್ಶಿಪ್ಸ್ಗಳು, ಮತ್ತೆ ಎಷ್ಟೊಂದು ಎಕ್ಸಾಮ್ಗಳು, ಮೈನ್ NMMS ಅಂತ ಒಂದು ಸ್ಕಾಲರ್ಶಿಪ್ ಇನ್ ಎಕ್ಸಾಮ್ ಬರುತ್ತೆ, ಅದು NTSC ಅಂತ ಒಂದು ಎಕ್ಸಾಮ್ ಬರುತ್ತೆ. ಅದನ್ನ ಸ್ಕೂಲಲ್ಲಿ ಹೆಂಗ್ ಬರೆಯೋದಂತಾನು ಟ್ರೈನ್ ಮಾಡ್ತಾರೆ ಸರ್. ಯೂಸ್ ಆಗುತ್ತೆ ಸರ್ ಆ ತರ ನಾಲೆಜ್ ಬೆಳೆಸ್ಕೊಂಡ್ರೆ. ಈಗ ಸರ್ಕಾರಿ ಶಾಲೆಯಲ್ಲಿ ನೀನು ಓದಿ ಇವತ್ತು 615 ಮಾರ್ಕ್ಸ್ ತಗೊಂಡು ಇಡೀ ರಾಜ್ಯ ಈ ಕಡೆ ನೋಡಂಗೆ ಮಾಡಿದ್ಯಾ. ಅದು ಮೂಡಿಗೆರೆ ಕಳಸ ಭಾಗದ ಜನ ಎಲ್ಲ ಬಹಳ ನಿನ್ನ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾರೆ. ಆದರೆ ಈ ಸರ್ಕಾರಿ ಶಾಲೆಯಲ್ಲಿ ಹೇಳಿಕೊಡದೇ ಇರುವ ವಿಶೇಷವಾದದ್ದನ್ನ ಖಾಸಗಿ ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ? ಏನಿಲ್ಲ ಅನ್ಸುತ್ತೆ ಸರ್ ಅಷ್ಟೊಂದು. ಖಾಸಗಿ ಶಾಲೆಯಲ್ಲಿ ಏನ್ ಹೇಳ್ಕೊಡ್ತಾರೆ ಅದಕ್ಕಿಂತ ಎಕ್ಸ್ಟ್ರಾನೇ ಸರ್ಕಾರಿ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸರ್. ಆಮೇಲೆ ಖಾಸಗಿ ಶಾಲೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಅಲ್ಲಿ ಇರು, ಸಿಟ್, ಸ್ಟ್ಯಾಂಡ್, ಗೋ ಹೀಗೆಲ್ಲ ಸ್ಟ್ರಿಕ್ಟ್ ಮಾಡಿರ್ತಾರೆ. ಬಟ್ ಸರ್ಕಾರಿ ಶಾಲೆಯಲ್ಲಿ ಅದೇ ಏನಿಲ್ಲ. ಬೆಲ್ ಹೊಡೆದ ತಕ್ಷಣನೇ ವಿಷಲ್ ಹೊಡೆಯೋದು ನಾವು ಪೀರಿಯಡಲ್ಲೆಲ್ಲ ಭಾಳ ಇತ್ತಾಗ, ಈಗಿಲ್ಲ. ಆದ್ರೂ ಒಂಥರ ಸ್ನೇಹಿತರ ಜೊತೆ ಸೇರೋದು, ಖುಷಿಯಾಗಿರೋದು, ಇದೆಲ್ಲ ಸರ್ಕಾರಿ ಶಾಲೆಯಲ್ಲಿ ಸಿಗ್ತದೆ ಅಲ್ವಾ? ಹೌದು ಸರ್. ಬರೀ ಪುಸ್ತಕ ಮಾತ್ರ ಅಲ್ಲ, ಒಂದಷ್ಟು ಮಾನವೀಯ ಗುಣಗಳನ್ನ ಸರ್ಕಾರಿ ಶಾಲೆಯಲ್ಲಿ ಬೆಳೆಸ್ಕೊಬೋದು ಅಲ್ವಾ? ಹೌದು. ನಾವು ಖಾಸಗಿ ಶಾಲೆಯಲ್ಲಿ ಕೇಳಿದ್ರೆ ಯಾರೋ ಒಬ್ರು ಇಬ್ರು ಸ್ನೇಹಿತರು ಇರ್ತಾರೆ. ನಿನಗೆ ಎಷ್ಟು ಜನ ಸ್ನೇಹಿತರಿದ್ರು?
6-7 ಜನ ಇದ್ರು ಹ. ಸರ್. ಹೌದು 6-7 ಜನ ಸ್ನೇಹಿತರಿದ್ರು ಸರ್. ಪಕ್ಕದಲ್ಲೇ ಕೂರ್ತಿದ್ದಿದ್ದಲ್ಲ ಸರ್. ನಾವು ಕೂತಿದ್ದ ಜಾಗದಲ್ಲಿ ಕೂರ್ತಾ ಇರ್ಲಿಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸುತ್ತಾಡೋರು. ಹೌದು ಸರ್. ಹ. ಈಗ ನಿನ್ನ ಸ್ನೇಹಿತರು ಎಲ್ಲರೂ ಪಾಸ್ ಆಗಿದ್ದಾರಾ? ಎಲ್ರು ಪಾಸ್ ಆಗ್ತದೆ ಸರ್. ಹ. ಈಗ ನಿನ್ನ ಒಂದು ಉತ್ತಮ ಫಲಿತಾಂಶಕ್ಕಾಗಿ ನಿಮ್ಮ ಯಾರ್ಯಾರ ಸ್ನೇಹಿತರು ನಿನಗೆ ಫೋನ್ ಮಾಡಿ ಮಾತಾಡಿದ್ರಾ? ಹೌದು ಸರ್. ಅಶ್ವಂತ್ ಅಂತ ಒಬ್ಬ ಇದ್ದಾನೆ, ಹಾ. ಅಶ್ವಂತ್ ಅಂತ, ಕರುಣಾಕರ್ ಅಂತ. ಅವನು ಫೋನ್ ಮಾಡಿ ಮಾತಾಡಿದಾನೆ ಸರ್, ಸಾಧಿಸ್ಬಿಟ್ಟಲ್ವೋ ಅಂತ. ಮತ್ತೆ ತುಂಬಾ ಜನ ಫೋನ್ ಮಾಡಿ ಹೇಳಿದ್ದಾರೆ ಸರ್. ಅಂದ್ರೆ ನೀನು ನಿನ್ನ ವಿದ್ಯಾಭ್ಯಾಸ ಜೀವನದಲ್ಲಿ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಮನೆಯಲ್ಲಿ ನಾನೇನೋ ಒಂದು ಸಾಧಿಸ್ತೀನಿ ಅಂತ ಹೇಳ್ತಾ ಇದ್ಯಾ? ಹೌದು ಸರ್. ಹಂಗಾಗಿ ಅವ್ರು ಕೇಳಿರೋದು ಸಾಧಿಸ್ಬಿಟ್ಟಲ್ಲ ಮರೆ ಅಂದ್ರೆ ಅದೇನೆ. ಹೌದು ಸರ್. ಹಾ. ಈ ಹಿಂದೆ 615 ಮಾರ್ಕ್ಸ್ ಬಂದಿದ್ಯಾ ಜೂನಿಯರ್ ಹೈಸ್ಕೂಲ್? 19 ಸರ್. 19? ಎಷ್ಟು? ಓ, ಕಳೆದ ವರ್ಷನಾ? ಇಲ್ಲ ಸರ್, ಅದು 2020. ನಾನು 8th ಅಲ್ಲಿ ಇರುವಾಗ 10th ಅಲ್ಲಿ ಒಬ್ರ ಅಣ್ಣ ತೆಗ್ತಿತ್ತು ಸರ್, ಓ, ಶಶಾಂಕ್ ಅಂತ. ಓಹೋ, ಶಶಾಂಕ್. ಎಸ್ ಸರ್. ಓಕೆ. ನೋಡಿ ವೀಕ್ಷಕರೇ, ಸರ್ಕಾರಿ ಶಾಲೆ ಬಗ್ಗೆ ಇವತ್ತು ಕೂಡ ಹೋಗೇ ಇಲ್ಲ ಮನಸ್ಸಿನಿಂದ. ಅದಕ್ಕೆ ಸರ್ಕಾರನೂ ಕೂಡ ತೀರ್ಮಾನ ಮಾಡಿದೆ. ಈಗ LKG ಸ್ಟಾರ್ಟ್ ಮಾಡಿ ಅಲ್ಲೇ ಇಂಗ್ಲೀಷನ್ನು ಕಲಿಸ್ತಕ್ಕಂಥದ್ದು ಪ್ರಾರಂಭ ಮಾಡಿದೆ. ಈಗ ಇಂಗ್ಲೀಷ್ ಕಲಿಯೋದು ಅಂದರೆ ನಮ್ಮ ಕಾಲದಾಗೆಲ್ಲ ಇಂಗ್ಲೀಷು, ಸೈನ್ಸು, ಮ್ಯಾಥ್ಸು ನಮ್ಮ ಭಾಳ ದುಶ್ಮನ್ಗಳವು. ಹಾಗಾಗಿ ನಾವು ಕನ್ನಡ ಭಾಳ ಈಸಿ ಆಗ, ಸೋಷಿಯಲ್ಲು ಕನ್ನಡ ಎಲ್ಲ. ನಿನಗೆ ಇಂಗ್ಲೀಷು ಇಷ್ಟು ಸುಲಭವಾಗಿದ್ದು ಔಟ್ ಆಫ್ 100ಗೆ 100 ಹೆಂಗೆ ಅದು ಸ್ಟಾರ್ಟಿಂಗಲ್ಲೇ ಬೇಸ ಅಥವಾ ಆಮೇಲೆ ಕಲಿಬೋದಾ? ಆಮೇಲೂ ಕಲಿಬಹುದು ಸರ್, ಬರೀ ಅದು ಇಂಟ್ರೆಸ್ಟ್ ಇರ್ಬೇಕು ಸರ್ ಕಲಿಬೇಕಂತ. ಏನು LKGನಲ್ಲೇ ಇಂಗ್ಲೀಷ್ ಕಲಿಬೇಕಂತ ಏನಿಲ್ಲ. ಏನಿಲ್ಲ ಸರ್. ಇದು ನಮಗೆಲ್ಲ ನಾವು 7ನೇ ಕ್ಲಾಸ್ ಮೇಲೆ ಇಂಗ್ಲೀಷ್ ಇದ್ದಿದ್ದು ನಮಗೆ, ಹಾಗಾಗಿ ಆಮೇಲೂ ಕಲಿಬೋದು. ಹೌದು ಸರ್. ನೀನು ಇಲ್ಲಿ ಅಂದ್ರೆ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ದೆ ಅಲ್ವಾ? ಹೌದು ಸರ್. ಓಕೆ. ಆಮೇಲೆ ನಿಯಮಗಳೆಲ್ಲ ಸರ್ಕಾರಿ ಶಾಲೆದು ಏನು ರಾಷ್ಟ್ರಗೀತೆ ಹೇಳಂಥದ್ದು, ನಾಡಗೀತೆ ಹೇಳ್ತಕ್ಕಂಥದ್ದು, ಸಿಸ್ಟಮ್ಮು ಎಲ್ಲ ಅಲ್ವಾ? ಇದೆ ಸರ್. ಬಟ್ ಇವಾಗ ಸರ್ಕಾರಗಳು ಕೂಡ ಬಹಳ ಯೋಚನೆ ಮಾಡಿ ಬಹಳಷ್ಟು ಹಣನ ಬಿಡುಗಡೆ ಮಾಡ್ತವೆ. ಬಟ್ ಸರ್ಕಾರಿ ಶಾಲೆ ಹತ್ರ ಬರ್ತದೇ ಇಲ್ಲ ಗೊತ್ತಿಲ್ಲ. ಬಟ್ ಬಜೆಟಲ್ಲೆಲ್ಲ ಬಹಳಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಈಗ 1-2 ಮಕ್ಕಳಿದ್ದಾಗಲೂ ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಇರೋ ಸರ್ಕಾರಿ ಶಾಲೆನ ಬಹಳ ನೀಟಾಗಿ ಒಂದು ಪೇಂಟ್ ಎಲ್ಲ ನೀಟ್ ಮಾಡಿ ಆ ಶಾಲೆ ಒಳಗೆ ಬಂದರೆ ಖುಷಿ ಅನಿಸಿದರೆ ಮೋಸ್ಟ್ಲಿ ಈ ಖಾಸಗಿ ಶಾಲೆಗೆ ಹೋಗೋ ಮಕ್ಕಳುಗಳು ಕಡಿಮೆ ಆಗ್ಬೋದು. ಹೌದು ಸರ್. ನಿನಗೆ ಎಂಟ್ರ್ ಆಗ್ತೀಯಲ್ಲ ಹೈಸ್ಕೂಲಿಗೆ, ಅಲ್ಲೊಂದು ಮೇಲೊಂದು ಬೋರ್ಡ್ ಬರ್ತಾರೆ, ಗೊತ್ತಾ ಏನಂತ ಬರ್ತಾರೆ ನಿನ್ನ ಎಂಟ್ರೆನ್ಸಲ್ಲಿ? ಓದಿದ್ದೀನಿ. ಇಲ್ಲ ಸರ್, ಅದು ಹಳೆ ಬಿಲ್ಡಿಂಗ್ ಅಲ್ಲಿ ಬರ್ತಿರೋದು. ಓ, ನೀನು ಹಿಂದ್ಗಡೆ ಹೊಸ ಬಿಲ್ಡಿಂಗ್ ಅಲ್ಲಿ ಈ ಹಳೆ ಬಿಲ್ಡಿಂಗ್ ಅಲ್ಲಿ ಒಳಗೆ ಹೋಗಲ್ವಾ? ಅಷ್ಟೊಂದು ಹೋಗಿಲ್ಲ ಸರ್. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತ ಬರ್ತಿದ್ದಾರೆ. ಯಾವ ಪುಣ್ಯಾತ್ಮ ಬರ್ಸಿದ ಅಂತ ಗೊತ್ತಿಲ್ಲ. ಅದು ನಮ್ಮ ಯಾರೋ ಸರ್ಕಾರಿ ಶಾಲೆಯ ಶಿಕ್ಷಕರೇ ಬರ್ಸಿರ್ತಾರೆ. ಯಾರಾದರೂ ಸರ್ಕಾರಿ ಶಾಲೆ ಬಗ್ಗೆ ಗೌರವ ಇರೋ ಅಂತಾರೆ. ಕೊನೆಯದಾಗಿ ಸಂದರ್ಶನವನ್ನ ಮುಗಿಸ್ತೀನಿ. ಇನ್ನೂ ಏನಾದರೂ ಸರ್ಕಾರಿ ಶಾಲೆ ಬಗ್ಗೆ ಏನಾದರೂ ಹೇಳಕ್ಕಿದೆಯಾ? ಅಷ್ಟಿಲ್ಲ ಸರ್. ಸರ್ಕಾರಿ ಶಾಲೆ ಅಂತ ಅಲ್ಲ ಸರ್, ಯಾವ ಶಾಲೆಯಲ್ಲಿ ಟೀಚರ್ಸ್ ಕರೆಕ್ಟ್ ಆಗಿರ್ತಾರೋ, ಟೀಚರ್ಸ್ ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೇಕು, ಮತ್ತೆ ಕರೆಕ್ಟ್ ಆಗಿ ಹೇಳ್ಕೊಡೋರು ಇರ್ಬೇಕು ಸರ್. ಬರೀ ಒಂದ್ ಸ್ವಲ್ಪ ಅವ್ರಿಗೂ ಟಾಪಿಕ್ಸ್ ಗೊತ್ತಿರಲ್ಲ, ಆದ್ರೂ ಬಂದು ಹೇಳ್ಕೊಟ್ಟು ಹೋಗ್ತಿರ್ತಾರೆ ಸರ್. ಹಂಗೆಲ್ಲ ಇರ್ಬಾರ್ದು ಸರ್ ಸ್ಕೂಲ್ಸ್ಗಳಲ್ಲಿ. ಟೀಚರ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ವಯಸ್ಸಾಗಿರ್ಬೇಕಂತಲೇ ಅವರು ವಿದ್ಯಾಭ್ಯಾಸ ಆಗಿರ್ಬೇಕು. ವಯಸ್ಸಾಗಿರ್ಬೇಕಂತ ಅಲ್ಲ ಸರ್. ಆ ಟಾಪಿಕ್ ಅದೊಂದು ಸಬ್ಜೆಕ್ಟ್ ಸೈನ್ಸ್ ಅಂದ್ರೆ ಸೈನ್ಸ್ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರ್ಬೇಕು ಸರ್. ಮ್ಯಾಥ್ಸ್ ಅಂದ್ರೆ ಮ್ಯಾಥ್ಸ್ ಬಗ್ಗೆ ಅವ್ರು ಎಕ್ಸ್ಪರ್ಟ್ ಆಗಿರ್ಬೇಕು ಸರ್. ಅಷ್ಟೇ ಸರ್ ಇರ್ಬೇಕಾಗಿರೋದು. ಈಗ ನಿನ್ನ ವಯಸ್ಸಾಗಿರ್ಬೇಕಂತ ಏನಿಲ್ಲ. ವಿದ್ಯಾಭ್ಯಾಸದ ಜೊತೆಗೆ ಬೇರೆ ಏನು ಹವ್ಯಾಸ ಇತ್ತು? ನಾನ್ ತುಂಬಾ ಸುತ್ತಾಡ್ತಿದ್ದೆ ಸರ್. ನಿಂಗೆ ಸುತ್ತಾಡೋದು ಅಂದ್ರೆ ಖುಷಿ? ಹೌದು ಸರ್. ನೇಚರ್ನ ನೋಡೋದು, ಸುತ್ತಾಡೋದು. ಮತ್ತೇನು ಅಭ್ಯಾಸ? ಆಟಗಳಲ್ಲಿ ಯಾವುದು? ಆಟಗಳಲ್ಲಿ ನಾನು ಬ್ಯಾಡ್ಮಿಂಟನ್ ಒಂದ್ ತಿಂಗಳಿಗೆ ಹೋದೆ ಸರ್ ಪ್ರಾಕ್ಟೀಸ್ಗೆ. ಅದಾದ್ಮೇಲೆ ತುಂಬಾ ಟೈಮ್ ಹೋಗ್ತಿತ್ತು, ಮತ್ತೆ ಅಪ್ಪ ಬೇಡ ಅಂದ್ರು, ಅದಕ್ಕೆ ಸುಮ್ಮನೆ ಬಿಟ್ಟೆ ಸರ್. ಫುಡ್ಡಲ್ಲಿ ಯಾವ್ದು ಇಂಟ್ರೆಸ್ಟ್? ಫುಡ್ಡಲ್ಲಿ ನನಗೆ ಮಸಾಲೆ ದೋಸೆ ಅಂದ್ರೆ ಈಗ ಮನೇಲಿ ಮಸಾಲೆ ದೋಸೆ ಮಾಡಲ್ಲ, ಅವಾಗ ಏನ್ ಮಾಡ್ತೀಯ? ಮನೇಲಿ ಮಾಡ್ತಾರೆ ಸರ್. ಮಾಡ್ಕೊಡ್ತಾರ? ಮಾಡ್ಕೊಡ್ತಾರೆ. ಸ್ವಲ್ಪ ನಮ್ಮ ಮಲೆನಾಡಲ್ಲಿ ಮಾಡೋದು ಕಡಿಮೆ, ಇತ್ತೀಚೆಗೆ ಮಾಡಿ ಕೊಡ್ತಾರೆ. ಮಾಡ್ತಾರೆ. ಓಕೆ. ಹಾಗಾದರೆ ಈ ನಮ್ಮ ಮೂಡಿಗೆರೆ ತಾಲೂಕಿನ ಕಳಸನೂ ನಮ್ಮ ತಾಲೂಕಿನ ಇದ್ದಂಗೆ ಅಂತ ತಿಳ್ಕೊಳ್ಳೋಣ. ಇಷ್ಟು ಸಾರ್ವಜನಿಕರ, ಇಷ್ಟು ಜನಗಳ ಪರವಾಗಿ ನಾವು ಈ ಅವಿನ್ ಟಿವಿಯ ವತಿಯಿಂದ ಉಜ್ವಲ್ನಿಗೆ ಅವನ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಒಬ್ಬ ರಾಷ್ಟ್ರೀಯ ಹಾಡುಗಾರ ಬಕ್ಕಿ ಮಂಜು ಅವರು ಅವರಿಗೆ ಸನ್ಮಾನ ಮಾಡಬೇಕು, ಅಂದರೆ ಗೌರವಿಸಬೇಕು ಅಂತೇಳಿ ಕೇಳ್ತೀನಿ.
ವೀಕ್ಷಕರೇ ನೋಡಿ, ಸರ್ಕಾರಿ ಶಾಲೆ ಎಲ್ಲೂ ಕೂಡ ಅವರನ್ನು ಗೌರವಿಸ್ತಕ್ಕಂಥದ್ದಾಗಲಿ ಅಥವಾ ಗುರುತು ಮಾಡ್ತಕ್ಕಂಥದ್ದಾಗಲಿ ಅವರನ್ನು ನೆನಪು ಹೇಳ್ತಕ್ಕಂಥದ್ದಾಗಲಿ ಕಡಿಮೆ. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ರಾಷ್ಟ್ರೀಯ ಹಾಡುಗಾರ ಬಕ್ಕಿ ಮಂಜು ಈ ರಾಷ್ಟ್ರವನ್ನೇ ಪ್ರತಿನಿಧಿಸ್ತಕ್ಕಂಥದ್ದು. ಹಾಗೆಯೇ 12 ಗಂಟೆ ಸಮಯದಲ್ಲಿ 105 ಹಾಡು ಹೇಳಿ ವಿಶ್ವ ದಾಖಲೆ ಮಾಡಿದಂಥ ವೀರ ಬಕ್ಕಿ ಮಂಜು ಅವರಿಗೆ ಇವತ್ತೊಂದು ಆನರ್ ಮಾಡ್ತಾ ಇದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಲಿ. ತಳಿ ಸರ್. ಓಕೆ, ಜೊತೆಯಲ್ಲಿ ತಾಯಿನೂ ಇದ್ದಾರೆ, ತಂದೆನೂ ಇದ್ದಿದ್ರೆ ಖುಷಿಯಾಗರು. ಒಟ್ಲಿ ಅವರು ಕಾರ್ಯನಿಮಿತ್ತ ಬೆಂಗಳೂರಿನಲ್ಲಿ ಇರೋದ್ರಿಂದ ಬರೋದಕ್ಕಾಗಿಲ್ಲ. ಈಗಾಗಲೇ ಒಂದು ಸಾರ್ವಜನಿಕರಿಂದ ಇವತ್ತು ನಿನ್ನನ್ನು ಗೌರವಿಸಿದ್ವಿ. ಹಾಗಾಗಿ ನಿನ್ನ ಭವಿಷ್ಯ ಒಳ್ಳೆಯದಾಗಲಿ. ನಾನು ಮುಂಚೆನೇ ಹೇಳಿದ್ನಲ್ಲ, ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟುವರಾರು ನಮ್ಮೂರ ಅಂತ ಒಂದು ಹೆಸರನ್ನು ತಂದಂಥ ಈ ಮೂಡಿಗೆರೆ ಜೂನಿಯರ್ ಕಾಲೇಜನ್ನು ಇನ್ನು ಮರೆಯದೇ ಇರಲಿ. ಯಾವಾಗಲೂ ನಿಮ್ಮ ಏನು ಟೀಚರ್ಸ್ ಇರ್ತಾರೆ, ಎಲ್ಲ ಗುರುಗಳು ಶಿಕ್ಷಕರು ಗುರುಗಳಾಗಲ್ಲ, ಕೆಲವೇ ಜನ ಗುರುಗಳಾಗ್ತಾರೆ. ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಒಂದಷ್ಟು ನನ್ನ ಗುರು ಇವರು ಅಂತ ಅಂದ್ಕೊಂಡಿರ್ತೀರಿ ಅಲ್ವಾ? ಅಂಥವ್ರಿಗೆ ನಮ್ಮ ಶಾಲೆ ಮಕ್ಕಳಿಗೂ ನಾನು ಹೇಳೋದಷ್ಟೇ, ಎಲ್ಲ ಟೀಚರ್ಸ್ಗಳನ್ನು ಒಪ್ಕೊಳಕ್ಕಾಗಲ್ಲ. ಅವ್ರವ್ರಿಗೆ ನಮ್ಮವ್ರು ಇವರು ಅಂತ ಅನ್ಸುತ್ತೆ. ಅಂಥವ್ರ ಜೊತೆ ನೀವು ಸರ್ಕಾರಿ ಶಾಲೆ ಮಕ್ಕಳು ಒಂದಷ್ಟು ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಿ. ನಮಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಅಥವಾ ಬಸ್ಸಿಗೆ ದುಡ್ಡಿಲ್ಲ, ಡ್ರೆಸ್ಸಿಗೆ ದುಡ್ಡಿಲ್ಲ, ಏನಕ್ಕೆ ದುಡ್ಡಿಲ್ಲ, ಅದು ಕಷ್ಟ ಇದ್ರೆ ಹೇಳ್ಕೊಳ್ಳಿ. ಅದು ನನಗೇನೋ ಹುಷಾರಿಲ್ಲ, ಮನೆಯವರು ಟ್ರೀಟ್ಮೆಂಟ್ ಮಾಡ್ಸೋಕ್ಕಾಗ್ತಿಲ್ಲ ಅಂತೇಳಿ ಪ್ರತಿದಿನ ಹೆಂಗೆ ಹೋಮ್ವರ್ಕ್ನ ಒಪ್ಪಿಸ್ತೀರಿ ಹಾಗೆ ನಿಮ್ಮ ಶಿಕ್ಷಕರ ಹತ್ರನೂ ಕೂಡ ನಿಮ್ಮ ಕಷ್ಟ ಸುಖಗಳನ್ನು ಹೇಳಿ. ಅನೇಕ ಶಿಕ್ಷಕರುಗಳು ಇವತ್ತು ಖಾಸಗಿ ಶಾಲೆಯಲ್ಲೂ ಇದ್ದಾರೆ, ಸರ್ಕಾರಿ ಶಾಲೆಯಲ್ಲೂ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಭಾಳಷ್ಟು ಜನ ಸ್ಪಂದಿಸಿದ್ದಾರೆ, ಅವರ ಕಷ್ಟ ಸುಖಗಳಿಗೆ ಎಲ್ಲ ಸ್ಪಂದಿಸಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಮಾಡಬೇಕಾಗಿರೋದು ಇಷ್ಟೇ, ಉಜ್ವಲ್ ಹೇಳಿದ ಹಾಗೆ ಕ್ವಶನ್ ಮಾಡಬೇಕು. ಎಲ್ಲ ವಿಚಾರಗಳನ್ನು ಕ್ವಶನ್ ಮಾಡಿ ಉತ್ತರ ಪಡ್ಕೊಂಡ ಮೇಲೆ ಮುಂದುವರಿಯುವಂಥದ್ದು. ಇನ್ನೊಂದು ಅವನ ವಿಶೇಷ ಗುಣ ಅಂತಂದ್ರೆ ಅವನು ಒಂದೇ ಒಂದು ಮಾತು ಹೇಳ್ದ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಪಾಠನ ಬಾಯ್ಪಾಠ ಮಾಡಕ್ಕೆ ಹೋಗಬೇಡಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ವಾ ಟೀಚರ್ಸ್ನ ಕೇಳಿ. ಯಾವುದೇ ಟೀಚರ್ಸ್ ಇಲ್ಲ ಅಂತ ಹೇಳಲ್ಲ. ಮತ್ತು ಎಷ್ಟೇ ಮಕ್ಕಳಿರಲಿ, ಅವ್ರು ಏನೋ ಒಂದು ಟೆನ್ಷನಲ್ಲಿ ಒಂದು ಗಳಿಗೆ ಮುಖ ನಮ್ಮ ಹಳ್ಳಿ ಸಿಂಡ್ರಿಸ್ಗೆ ಅನ್ನೋದು ಅಂತ ಹಂಗೇನೋ ಸಿಂಡ್ರಿಸ್ಗೆ ಬಂದುಬಿಟ್ರೆ ಮಾಸ್ಟರ್ಗಳು, ಟೀಚರ್ಸ್ ಹೊಡೆಯಲ್ಲ, ಯಾರಿಗೂ ಏನೂ ಮಾಡಲ್ಲ. ಬಟ್ ಅವ್ರನ್ನ ಹೋಗಿ ಕ್ವಶನ್ ಕೇಳಿದರೆ ಅವ್ರಿಗಾಗಷ್ಟು ಖುಷಿ ಬೇರೆ ಯಾರಿಗೂ ಆಗಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಏನು ಉಜ್ವಲ್ ನನಗೆ ಬೋಧಿಸಿದ್ರು ಟೀಚರ್ಸ್ ಏನಿದ್ದಾರೆ, ಅದು ಇವನು 615 ತಗೊಂಡಿದ್ದಾರೆ, ಬಟ್ ಉಳಿದವರು ಒಳ್ಳೆ ಮಾರ್ಕ್ಸ್ ಎಲ್ಲ ತಗೊಂಡಿದ್ದಾರೆ. ಹಾಗಾಗಿ ಎಲ್ಲ ಸರ್ಕಾರಿ ಶಾಲೆಯ ಮತ್ತು ಖಾಸಗಿ ಶಾಲೆಯ ಎಲ್ಲ ಟೀಚರ್ಸ್ಗೂ ಕೂಡ ನಾವು ಅವಿನ್ ಟಿವಿಯಿಂದ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಮತ್ತು ಪೋಷಕರಲ್ಲಿ ಒಂದು ವಿನಂತಿ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನೀವು ದಯವಿಟ್ಟು ಶಾಲೆಗೆ ಕನಿಷ್ಠ 2 ತಿಂಗಳಿಗೆ ಒಂದ್ಸರಿ ಆದರೂ ನೀವು ಭೇಟಿ ಕೊಡಲೇಬೇಕು. ಅದರಲ್ಲಿ SLC ಓದುವ ಮಗು ಇದ್ದರೆ 1 ತಿಂಗಳಿಗೆ ಒಂದ್ಸರಿನಾದ್ರು ನೀವು ಭೇಟಿ ಮಾಡಿ. ಏನು ಸಮಸ್ಯೆ ನಿಮಗೆ ಹೇಳಿದಿರೋ ಸಮಸ್ಯೆನ ಟೀಚರ್ಸ್ ಹತ್ರ ಹೇಳಿರ್ತಾರೆ, ಟೀಚರ್ಸ್ ಹತ್ರ ಹೇಳಿದಿರೋ ಸ್ಕೂಲಿನ ಸಮಸ್ಯೆನ ನಿಮ್ಮ ಹತ್ರ ಹೇಳಿರ್ತಾರೆ. ಹಾಗಾಗಿ ಟೀಚರ್ಸು ಮತ್ತು ಪೋಷಕರು ನೀವಿಬ್ಬರು ಒಟ್ಟಿಗಾದಾಗ ಒಂದು ವಿದ್ಯಾರ್ಥಿಯ ಭವಿಷ್ಯವೇ ಉಜ್ವಲ ಆಗುತ್ತೆ ಅಂತ ಹೇಳ್ತಾ, ನಿನ್ನ ಭವಿಷ್ಯ ಉಜ್ವಲ ಆಗಲಿ. ಹಾಗೆಯೇ ನಿನಗೆ ಆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲದನ್ನು ಕೊಡಲಿ ಅಂಥೇಳಿ ಈ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ ವೀಕ್ಷಕರೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲರಿಗೂ ವಿಚಾರವನ್ನು ತಿಳಿಸಿ. ನಿಮ್ಮ ಮಕ್ಕಳನ್ನು ಆದಷ್ಟು ಸರ್ಕಾರಿ ಶಾಲೆಗೆ ಸೇರಿಸಿ. ಖಂಡಿತವಾಗಿಯೂ ಪೋಷಕರು ಸರ್ಕಾರಿ ಶಾಲೆಯ ಜೊತೆ ಒಂದು ಒಡನಾಟ ಇಟ್ಕೊಳ್ಳಿ, ಉತ್ತಮವಾದ ಮಾರ್ಕ್ಸ್ ತೆಗೆಯಕ್ಕೆ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಶನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಮಸ್ಕಾರ.